ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಇನ್ ಲಾಸ್ಟ್ ಕ್ಲಾಸ್ we discussed about morphology of flowering plants. So that is the second unit of your syllabus. So in second unit, the first chapter of second unit. ನಾವು ಕಳೆದ ಒಂದು ತರಗತಿಯಲ್ಲಿ ಎರಡನೇ ಒಂದು ಯೂನಿಟ್ ಅನ್ನು ಪ್ರಾರಂಭ ಮಾಡಿದ್ವಿ. ಆ ಯೂನಿಟ್ಟಿನ ಹೆಸರು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೇವೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇದರಲ್ಲಿ ನಾವು ಫಸ್ಟ್ ಸ್ಟಡಿ ಮಾಡಿದ್ವಿ ದಟ್ ಈಸ್ ದಿ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಸೊ ಸಚ್ ಆಸ್ ರೂಟ್, ಸ್ಟೆಮ್, ಫ್ಲವರ್ and fruit, seeds. ಇಷ್ಟನ್ನು ನಾವು ಒಂದು ಸಸ್ಯದಲ್ಲಿ ನೋಡುವಂತಹ ಅನೇಕ ಭಾಗಗಳು. ಹಾಗಾದ್ರೆ ಮಾರ್ಫಾಲಜಿ ಏನು ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಅನ್ನು ನಾವು ಸ್ಟಡಿ ಮಾಡ್ತಾ ಹೋದಾಗ ಇಂದಿನ ಒಂದು ನಾವು ತರಗತಿಯಲ್ಲಿ ರೂಟ್ ಬಗ್ಗೆ ತಿಳ್ಕೊಂಡ್ವಿ. ನಾವು ಏನು ಬೇರಿನ ವ್ಯೂಹ, ರೂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮಾಡಿಫಿಕೇಶನ್ ಆಫ್ ರೂಟ್, ದೆನ್ ಸ್ಟೆಮ್, ದೆನ್ ಲೀಫ್, ಹೀಗೆ ಎಲ್ಲ ಒಂದು ಮಾಡಿಫಿಕೇಶನ್ ಮತ್ತು ಅದರ ಮಾರ್ಫಾಲಜಿ ನಾವು ಸ್ಟಡಿ ಮಾಡಬೇಕಾಗಿತ್ತು. ನಾನು ಒಂದನ್ನು ಮಾತ್ರ ಕಂಪ್ಲೀಟ್ ಮಾಡಿದೆ, ದಟ್ ಈಸ್ ರೂಟ್ ಸಿಸ್ಟಮ್ ಆಫ್ ಪ್ಲಾಂಟ್ ಅಂತ. ಬಟ್ ಮೊನ್ನೆ ತಾನೇ ಒಂದು ಏನು ಮಿನಿಮೈಸ್ ಮಾಡಿರುವಂತಹ ನಿಮ್ಮ ಪ್ರಥಮ PUC ನಲ್ಲಿ ಯಾವ್ಯಾವುದನ್ನ ಸಿಲೆಬಸ್ ಅಲ್ಲಿ ಉಳಿಸ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ ಇಲ್ಲಿ ಇರ್ತಕ್ಕಂಥ ಸಿಲೆಬಸ್ ಏನಿದೆ ಅದರಲ್ಲಿ ರಿಟೈನ್ಡ್ ಸಿಲೆಬಸ್, ಉಳಿಸಿಕೊಂಡಿರುವಂತ ಸಿಲೆಬಸ್ ಮತ್ತೆ ಡಿಲೀಟೆಡ್ ಪೋರ್ಷನ್, ಸೊ ಏನು ಅದರಿಂದ ಕಡಿತ ಮಾಡಿದಂತಹ ಒಂದು ಭಾಗವನ್ನ ಕೊಟ್ಟಿದ್ದಾರೆ ನಮಗೆ. ಸೊ ಅದರ ಪ್ರಕಾರ ಎರಡನೇ ಯೂನಿಟ್ ನಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಏನ್ ಹೇಳ್ತೀವಿ, ಆ ಎರಡನೇ ಯೂನಿಟ್ ಅಲ್ಲಿ ಮೊದಲನೇ ಚಾಪ್ಟರ್ ನಾವು ಕಂಟಿನ್ಯೂಯೇಷನ್ ತಗೊಂಡಾಗ 5ನೇ ಚಾಪ್ಟರ್ ಬರುತ್ತದು. ಬಿಗಿನಿಂಗ್ ಇಂದ, ಪ್ರಾರಂಭದಿಂದ ತಗೊಂಡಾಗ 5ನೇ ಚಾಪ್ಟರ್ ಬರುತ್ತೆ. ಅದರಲ್ಲಿ ನಾನು ರೂಟ್ ಬಗ್ಗೆ ಹೇಳಿದ್ದೆ, ರೂಟ್ ಸಿಸ್ಟಮ್ ಬಗ್ಗೆ ಹೇಳಿದ್ದೆ. ಈಗ ಆ ರೂಟ್ ಏನಿದೆ, ಮಾರ್ಫಾಲಜಿ ಆಫ್ ರೂಟ್, ಸ್ಟೆಮ್, ಲೀಫ್ ಅಂಡ್ ಮಾಡಿಫಿಕೇಶನ್ಸ್, ಅದರ ಮಾಡಿಫಿಕೇಶನ್ ಏನಿದೆ, ಸೊ ಇದನ್ನಷ್ಟನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ಈಗ ನಾವು ಆ ಚಾಪ್ಟರ್ ಅಲ್ಲೇ ಬೇರೆ ಕಾನ್ಸೆಪ್ಟ್ ಹೇಳಿದ್ದಾನೆ, ಉಳಿಸಿಕೊಂಡಿರುವಂತಹ ಕಾನ್ಸೆಪ್ಟ್, ಅದನ್ನ ನಾನು ಈಗ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತಾ ಇದ್ದೇನೆ. ಸೊ ಉಳಿಸಿಕೊಂಡಿರುವ ಆ ಚಾಪ್ಟರ್ ಅಲ್ಲಿ ಕಾನ್ಸೆಪ್ಟ್ ಯಾವುದಪ್ಪ ಅಂದಾಗ ದಟ್ ಈಸ್ ಫ್ಲವರ್ ಅಂತ ಕರಿತೇವೆ, ಹೂವಿನ ರಚನೆ. ಸೊ ಫ್ಲವರ್ ಸ್ಟ್ರಕ್ಚರ್ ಇನ್ ದಿ ಪ್ಲಾಂಟ್. ಸೊ ನಾವು ಪ್ಲಾಂಟ್ ಅಲ್ಲಿ ನೋಡಿದಾಗ ನಾವು ಫಸ್ಟ್ ಬಿಗಿನಿಂಗ್ ಅಲ್ಲಿ ರೂಟ್ ನೋಡಿದ್ವಿ, ಅದೇ ರೀತಿ ಸ್ಟೆಮ್ ಬರುತ್ತೆ, ಕಾಂಡ, ಅದೇ ರೀತಿ ನಾವು ಲೀಫ್ ಅನ್ನ ನೋಡ್ತೀವಿ. ಸೊ ಲೀಫ್ ಅಲ್ಲಿ ಏನಾಗ್ತದೆ, ದಟ್ ಒನ್ ಈಸ್ ದಿ ಫೋಟೋಸಿಂಥೆಟಿಕ್ ಪಾರ್ಟ್ ಅಂತ ಕರಿತೀವಿ. ಸೊ ಇಟ್ ಪ್ರಿಪೇರ್ಸ್ ಫುಡ್ ಇಟ್ ಸೆಲ್ಫ್ ಅಂತ ಕರಿತೇವೆ. ತನ್ನಷ್ಟಕ್ಕೆ ತಾನೇ ಆಹಾರವನ್ನ ತಯಾರು ಮಾಡಿಕೊಳ್ಳುವಂಥದ್ದು ಪ್ಲಾಂಟ್ಸ್. ಎಲ್ಲಿ ನಡೆಯುತ್ತೆ, ಮೇನ್ ಸೈಟ್ ಫಾರ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್ ಈಸ್ ಲೀಫ್ ಅಂತ ಕರಿತೇವೆ. ಎಲೆಯಲ್ಲಿ ನಡೆಯುವಂಥದ್ದು ದ್ಯುತಿ ಸಂಶ್ಲೇಷಣ ಕ್ರಿಯೆ. ನಾವು ಲೀಫ್ ಅಲ್ಲಿ ನೋಡಿದ್ವಿ, ಅದು ಮಾಡಿಫಿಕೇಶನ್. ಕೆಲವು ಸಸ್ಯಗಳಲ್ಲಿ ಎಲೆ ತನ್ನ ಆಹಾರದ ರೂಪದಲ್ಲಿ ಏನಾಗಿರುತ್ತೆ, ಆಹಾರವನ್ನ ಸ್ಟೋರ್ ಮಾಡ್ಕೊಂಡಿರ್ತದೆ, ಅದು ದಿ ಮಾಡಿಫಿಕೇಶನ್ ಆಫ್ ಲೀಫ್ ಆಸ್ ಎ ಸ್ಟೋರೇಜ್ ಆರ್ಗನ್ ಅಂತ ಕರಿತೀವಿ. ದೆನ್ ಇನ್ನು ಕೆಲವು ಕಡೆ ಪ್ರೊಟೆಕ್ಟಿಂಗ್ ಆಗಿ ಮಾಡ್ಕೊಳ್ಳುತ್ತೆ, ಅದು ಆ ರೀತಿ ಮಾಡಿಫೈ ಆಗಿರ್ತದೆ. ಸೊ ಆ ಲೀಫ್ ಏನಾಗಿದೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡಿಫೈ ಆಗಿರ್ತಕ್ಕಂಥದ್ದು. ಸೊ ಲೀಫ್ ಮಾಡಿಫೈಡ್ ಆಸ್ ಎ ಪ್ರೊಟೆಕ್ಟಿಂಗ್ ಆರ್ಗನ್, ಆ ಟೈಪ್ ಅಲ್ಲಿ ಆಗಿರುವಂಥದ್ದು. ಸೊ ಹಾಗೆ ನೆಕ್ಸ್ಟ್ ನೋಡಿದಾಗ ಸಪೋರ್ಟಿಂಗ್, ಆ ಲೀಫ್ ಏನ್ ಮಾಡುತ್ತೆ, ಇಡೀ ಕಾಂಡದ ಒಂದು ಭಾಗಕ್ಕೆ ಅಥವಾ ಎಲೆಯ ಒಂದು ಭಾಗಕ್ಕೆ ಸಪೋರ್ಟ್ ಮಾಡುವಂತಹ ಒಂದು ರಚನೆಯಾಗಿ ಕೆಲವು ಸಸ್ಯಗಳಲ್ಲಿ ಹೋಗ್ತದೆ. ನೀವು ನೋಡಿರಬಹುದು, ಏನು ಹೀರೆ, ಹಾಗಲ, ಸೌತೆ, ಈ ಬಳ್ಳಿಗಳನ್ನ ನೋಡಿದಿರ ನೀವು, ಅದನ್ನ ಕುಕ್ಕರ್ ಬಿಟೇಸಿ ಫ್ಯಾಮಿಲಿ ಸೇರುತ್ತೆ. ಅಲ್ಲಿ ಮುಂದೆ ನೋಡಿರ್ಬೋದು ಲೀಫ್ಗಳ ಮಧ್ಯೆ ಒಂದು ಈ ತರ ಉದ್ದವಾಗಿರ್ತಕ್ಕಂಥ ಸುರುಳಿ ಸುರುಳಿಯಾಕಾರದ ರಚನೆ ನೋಡ್ತೀರಾ, ಟೆಂಡ್ರಿಲ್ ಅಂತ ಕರಿತೀವಿ, ದಾರದ ರೀತಿಯಾಗಿರ್ತಕ್ಕಂಥದ್ದು. ಇದು ಮುಂದೆ ಸುತ್ಕೊಂಡು ಹೋದಂಗೆಲ್ಲ ಏನಾಗುತ್ತೆ, ಅದು ಎಲೆ ಬೆಳೀತಾ ಹೋಗುತ್ತೆ. ಸಪೋರ್ಟಿಂಗ್ ಆರ್ಗನ್ ಅಂತ ಕರಿತೀವಿ. ಈಗ ನಿಮ್ಮ ಒಂದು ಏನು ಮಿನಿಮೈಸ್ ಮಾಡಿರುವಂತಹ ಸಿಲೆಬಸ್ ಅಲ್ಲಿ ಇದಿಷ್ಟನ್ನು ತೆಗೆದಿದ್ದಾರೆ, ಡಿಲೀಟ್ ಮಾಡಿದ್ದಾರೆ.
ಈಗ ಅದೇ ಚಾಪ್ಟರ್ ಉಳಿಸಿಕೊಂಡಿರುವಂತಹ ಭಾಗ ಯಾವುದಪ್ಪ ಕಾನ್ಸೆಪ್ಟ್ ಅಂದಾಗ ದಟ್ ಈಸ್ ಫ್ಲವರ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಇನ್ ಪ್ಲಾಂಟ್ಸ್ coming to the flower structure. So flower in plants, it is the main site for reproduction. ಏನು ಹೂವಿನ ಭಾಗ ಇದೆ ಇದು, ಈ ಭಾಗ ಸಸ್ಯಗಳಲ್ಲಿ ಸಂತಾನಾಭಿವೃದ್ಧಿಯ ಸಂಕೇತವಾಗಿದೆ. ಸಸ್ಯಗಳಲ್ಲಿ ಸಂತಾನಾಭಿವೃದ್ಧಿ ಆಗುತ್ತಲ್ಲ, ಅದರ ಸಂಕೇತ ಇದು ಫ್ಲವರ್, ಹೂವು ಅಂತ ಕರಿತೇವೆ. ಈಗ ಏನು ರಿಪ್ರೊಡಕ್ಷನ್ ಇದೆ, ಯಾವುದಾದ್ರೂ ನಾವು ಜೀವಿನಲ್ಲಿ ನೋಡ್ತೀವಿ, ನಾವು ಪ್ರಾಣಿಗಳಲ್ಲಿ ನೋಡ್ತೀವಿ, ಸಂತಾನಾಭಿವೃದ್ಧಿ ಅಂಗಗಳು ಇರುತ್ತೆ ಜೀವಿಗಳಲ್ಲಿ. ಅದು 2 ಜೀವಿಗಳಲ್ಲಿರಬಹುದು ಅಥವಾ ಒಂದೇ ಜೀವಿಯಲ್ಲಿ 2 ಸಂತಾನಾಭಿವೃದ್ಧಿ ಅಂಗಗಳಿರುತ್ತೆ. ಅದರ ಮೂಲಕ ಸಂತಾನಾಭಿವೃದ್ಧಿಯನ್ನ ಮುಂದುವರಿಸಿಕೊಳ್ತಕ್ಕಂಥದ್ದು. ಹಾಗೆಯೇ ಸಸ್ಯಗಳಲ್ಲಿ ಕೂಡ ಹೂವೇನಿದೆ, ಎಸ್ಪೆಷಲಿ ಹೂ ಬಿಡುವಂತಹ ಪ್ಲಾಂಟ್ಸ್ ಅನ್ನ ಜಿಮ್ನೋಸ್ಪರ್ಮ್ಸ್ ಅಂತ ಏಂಜಿಯೋಸ್ಪರ್ಮ್ಸ್ ಅಂತ ನಾವು ಕರಿತೇವೆ. ಓದಿದ್ದೀರಾ ಹೌದಲ್ವಾ? ಸೊ ಯು ಹ್ಯಾವ್ ಸ್ಟಡಿಡ್ ಇನ್ ಲಾಸ್ಟ್ ಕ್ಲಾಸ್, ದಟ್ ಈಸ್ ದಿ ಕಿಂಗ್ಡಮ್ ಏಂಜಿಯೋಸ್ಪರ್ಮ್ ಅಂತ ಕರಿತೀವಿ. ಆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಹೂ ಬಿಡುವಂತಹ ಕುಟುಂಬ ಅದು. ಆ ಸಸ್ಯಗಳನ್ನ ನಾವು ಫ್ಲವರಿಂಗ್ ಪ್ಲಾಂಟ್ಸ್ ಅಥವಾ ಏನಂತ ಕರಿತೇವೆ, ದಟ್ ಈಸ್ ಏಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಈಗ ಅಲ್ಲಿಗೆ ಬಂದಾಗ ರಿಪ್ರೊಡಕ್ಷನ್ ಇದೆಯಲ್ಲ, ಆ ರಿಪ್ರೊಡಕ್ಷನ್ ಆ ಸಸ್ಯದ ಯಾವ ಭಾಗದಿಂದ ನಡೆಯುತ್ತೆ ಅಂದಾಗ ಅದು ಹೂವಿನ ಮೂಲಕ. ಯಾಕೆ, ಏನಿದೆ ಹೂವಲ್ಲಿ ಅಂದಾಗ, ಸೊ ದಿಸ್ ಈಸ್ ದಿ ಮೇನ್ ಸೈಟ್ ಫಾರ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸೊ ಕಮಿಂಗ್ ಟು ದಿ ಸ್ಟ್ರಕ್ಚರ್ ಆಫ್ ದಿ ಫ್ಲವರ್, ಹಾಗಾದ್ರೆ ಹೂವಿನ ಭಾಗ ಹೇಗಿದೆ, ಅದರ ರಚನೆ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಸ್ಟ್ರಕ್ಚರ್ ಆಫ್ ಎ ಫ್ಲವರ್, ಒಂದು ಹೂವಿನ ರಚನೆ. ಸೊ ಫ್ಲವರ್ consists of 4 parts or composed of 4 parts. ಹೂವು 4 ಭಾಗಗಳನ್ನ ಹೊಂದಿದೆ. ನೇಮ್ಲಿ ಯಾವ್ಯಾವುದು 4 ಪಾರ್ಟ್ಸ್ ಅಂದಾಗ, ದಟ್ ಈಸ್ ಒನ್ ಈಸ್ ಯಾವುದು, ಫಸ್ಟ್ ಒನ್ ಅನ್ನ ನಾವು ಯಾವುದು ತಗೊಳ್ಬಹುದು ಅಂದಾಗ ದಟ್ ಈಸ್ ಕೇಲಿಕ್ಸ್ ಅಂತ ಕರಿತೀವಿ. ಕೇಲಿಕ್ಸ್. 2ನೇ ಭಾಗ ಕರೋಲಾ. ಮೂರನೇ ಭಾಗ ಆಂಡ್ರೇಶಿಯಂ. 4ನೇ ಭಾಗ ಗೈನೀಶಿಯಂ ಅಂತ ಕರಿತೇವೆ. ಸೊ ಒಂದು ಹೂವಿನಲ್ಲಿ 4 ಭಾಗಗಳನ್ನು ನಾವು ಗುರುತಿಸ್ತೇವೆ. ಸೊ ಒಂದು ಕೇಲಿಕ್ಸ್, ಕೆಳಭಾಗ ಏನಿದೆ, ಸೊ ದಟ್ ಗ್ರೀನ್ ಕಲರ್ ಪಾರ್ಟ್ ಆಫ್ ದಿ ಫ್ಲವರ್, ನಾವು ಅದನ್ನ ಕನ್ನಡದಲ್ಲಿ ತೊಟ್ಟಿನ ಭಾಗ ಅಂತ ಕರಿತೇವೆ, ಕೇಲಿಕ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬಂದಾಗ ದಳದ ಭಾಗ, ಪೆಟಲ್ಸ್ ಅಂತ ಹೇಳ್ತೀವಿ. ಸೊ ದಟ್ ಪಾರ್ಟ್ ನಥಿಂಗ್ ಬಟ್ ಕರೋಲಾ ಅಂತ ಹೇಳ್ತೀವಿ. ಈ ದಳದ ಭಾಗದಲ್ಲಿ ನಾವೇನ್ ನೋಡ್ತೇವೆ, ದಟ್ ಈಸ್ ಆಂಡ್ರೇಶಿಯಂ ಅಂಡ್ ಗೈನೀಶಿಯಂ ಅಂತ ಕರಿತೇವೆ. ಸೊ ದೀಸ್ 2 ಆರ್ ಆಂಡ್ರೇಶಿಯಂ ಅಂಡ್ ಗೈನೀಶಿಯಂ. ಲುಕ್ ಅಟ್ ದಿಸ್ ಡಯಾಗ್ರಾಮ್, ಆಂಡ್ರೇಶಿಯಂ ಅಂಡ್ ಗೈನೀಶಿಯಂ. These 2 parts are nothing but reproductive parts of the flower. ಏನಂತ ಹೇಳ್ತೀವಿ, ಸಂತಾನಾಭಿವೃದ್ಧಿಯ ಭಾಗಗಳು ಅಂತ ಕರಿತೇವೆ. ಆಂಡ್ರೇಶಿಯಂ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್, ಗೈನೀಶಿಯಂ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ಅಂತ ಕರಿತೇವೆ. ಹೀಗೆ ನಾವೊಂದು ಫ್ಲವರ್ ನ ನಾವು ಅದರ ಪಾರ್ಟ್ಸ್ ಅನ್ನ ಏನ್ ಮಾಡಬಹುದು, ಡಿಸ್ಟಿಂಗ್ವಿಶ್ ಮಾಡಬಹುದು. 4 ಭಾಗಗಳನ್ನ ಹೊಂದಿದೆ, ಕೇಲಿಕ್ಸ್, ಕರೋಲಾ, ಆಂಡ್ರೇಶಿಯಂ ಅಂಡ್ ಗೈನೀಶಿಯಂ. Coming to the calyx part ಅಂತ ಕರಿತೇವೆ. So this one is calyx. So that green colored part ಏನಿದೆ, ಒಂದು ಹೂ ತಗೊಂಡಾಗ ಆ ಏನು ಕೆಳಭಾಗದಲ್ಲಿ ಹಸಿರು ಬಣ್ಣದಿಂದ ಕೂಡಿರುತ್ತಲ್ಲ, ಆ ಭಾಗನೇ ಕೇಲಿಕ್ಸ್ ಅಂತ ಕರಿತೀವಿ. ಅದನ್ನ ನಾವು ತೊಟ್ಟಿನ ಭಾಗ ಅಂತಾನೂ ಕರಿತೇವೆ ಕನ್ನಡದಲ್ಲಿ. ಈಗ ಈ ಕೇಲಿಕ್ಸ್ ಅಲ್ಲಿ ಏನಿದೆ ಅಂದಾಗ, ಲುಕ್ ಅಟ್ ದಿಸ್. ಸೊ ಕೇಲಿಕ್ಸ್ ಕನ್ಸಿಸ್ಟ್ ಆಫ್ ಸೆಪಲ್ಸ್ ಅಂತ ಕರಿತೀವಿ. ನೋಡಿ, ಒಂದೊಂದು ಈ ರೀತಿ ಇರ್ತದೆ ಅಲ್ಲಿ. ಆ ಏನು ಗ್ರೀನ್ ಕಲರ್ ಪಾರ್ಟ್ ಅಲ್ಲಿ ಕೇಲಿಕ್ಸ್ ಅಲ್ಲಿ ತೊಟ್ಟಿನ ಭಾಗದಲ್ಲಿ ಆ ಒಂದೊಂದು ಭಾಗವನ್ನ ಏನಂತ ಕರಿತೀವಿ ನಾವು, ಸೆಪಲ್ ಅಂತ ಕರಿತೇವೆ. ಸೊ ಮೋರ್ ದ್ಯಾನ್ 2 ಇರೋದ್ರಿಂದ ಸೆಪಲ್ಸ್ ಅಂತ ಹೇಳ್ತೀವಿ. ಸೊ ಸೆಪಲ್ಸ್ ಇರುತ್ತೆ, ಕೇಲಿಕ್ಸ್ ಕನ್ಸಿಸ್ಟ್ ಆಫ್ ಸೆಪಲ್ಸ್. ಹೀಗೆ ಬಿಡಿ ಬಿಡಿಯಾದ ರಚನೆಯನ್ನ ನೋಡ್ತೀವಿ.
ರಚನೆಯನ್ನ ನಾವು ಸೆಪಲ್ಸ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ಪೆಟಲ್ಸ್. ಸೊ ಅದರ ಮೇಲಿನ ಭಾಗ ಏನಿದೆ ಅದನ್ನ ನಾವು ದಳದ ಭಾಗ ಅಂತ ಕರಿತೇವೆ. ಏನಂತ ಹೇಳ್ತೀವಿ? ದಳದ ಭಾಗ. ಸೊ ಈ ದಳದ ಭಾಗವನ್ನ ಕರೋಲಾ ಅಂತ ಕರಿತೇವೆ. ಕರೋಲಾ ಕನ್ಸಿಸ್ಟ್ ಆಫ್ ಪೆಟಲ್ಸ್. ದಳದಿಂದ ಕೂಡಿದೆ. ಲುಕ್ ಅಟ್ ದಿಸ್. ಸೊ ದಿಸ್ ಒನ್ ಈಸ್ ದೀಸ್ ಆರ್ ನಥಿಂಗ್ ಬಟ್ ಪೆಟಲ್ಸ್ ಅಂತ ಕರಿತೇವೆ. ಎಂಟೈರ್ ಪಾರ್ಟ್ ಈಸ್ ಸೆಡ್ ಟು ಬಿ ಕರೋಲಾ. ಕರೋಲಾ ಅಂತ ಹೇಳ್ತೀವಿ. ಏನಿದೆ ಅದರಲ್ಲಿ? ದಳಗಳನ್ನ ನೋಡ್ತೀವಿ ನಾವು, ಪೆಟಲ್ಸ್ ಅನ್ನ ನೋಡ್ತೇವೆ. ಸೊ ವಾಟ್ ಇಸ್ ದ ಕಂಡೀಷನ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್? ಕೆಲವು ಹೂಗಳಲ್ಲಿ ಏನಾಗಿರುತ್ತೆ, ಈ ಒಂದು ಸೆಪಲ್ಸ್ ಇದೆಯಲ್ಲ, ಕೇಲಿಕ್ಸ್ ಭಾಗದಲ್ಲಿರ್ತಕ್ಕಂಥ ಸೆಪಲ್ಸ್ ಏನಾಗಿರುತ್ತೆ, ಇಫ್ ಸೆಪಲ್ಸ್ ಆರ್ ಫ್ರೀ ಇನ್ ಸಮ್ ಫ್ಲವರ್ಸ್ ಆರ್ ಇಫ್ ಸೆಪಲ್ಸ್ ಆರ್ ಫ್ಯೂಸ್ಡ್ ಇನ್ ಸಮ್ ಫ್ಲವರ್ಸ್, ದಟ್ ಈಸ್ ದ ಕಂಡೀಷನ್. ಅದೇನಾಗಿರುತ್ತೆ, ಕೆಲವು ಹೂಗಳಲ್ಲಿ ಈ ಸೆಪಲ್ಸ್ಗಳು ಬಿಡಿ ಬಿಡಿಯಾಗಿರುತ್ತೆ. ಇನ್ನು ಕೆಲವು ಹೂಗಳಲ್ಲಿ ಈ ಸೆಪಲ್ಸ್ಗಳು ನೋಡಿ ಈ ರೀತಿ ಕೂಡ್ಕೊಂಡಿರ್ತದೆ, ಫ್ಯೂಸ್ ಆಗಿರ್ತದೆ. ಇಫ್ ಸೆಪಲ್ಸ್ ಆರ್ ಫ್ರೀ, ಒಂದೊಂದನ್ನು ಸೆಪರೇಟ್ ಮಾಡಬಹುದು ನಾವು. ದಟ್ ಕಂಡೀಷನ್ ಇಸ್ ಸೆಡ್ ಟು ಬಿ ಪಾಲಿಸೆಪಲಸ್. ಏನಂತ ಕರಿತೀವಿ ನಾವು ಅದನ್ನ? ಪಾಲಿಸೆಪಲಸ್ ಅಂತ ಕರಿತೀವಿ. ಪಾಲಿ ಮೀನ್ಸ್ ಫ್ರೀ ಅಂತ ಹೇಳ್ತೀವಿ. ಪಾಲಿ ಮೀನ್ಸ್ ಫ್ರೀ ಅಂತ ಕರಿತೇವೆ. ಸೊ ಆ ಕಂಡೀಷನ್ ಅನ್ನ ನಾವು ಪಾಲಿಸೆಪಲಸ್ ಅಂತ ಕರಿತೇವೆ. ಹಿಯರ್ ಸೆಪಲ್ಸ್ ಆರ್ ಫ್ರೀ ಇನ್ ನೇಚರ್. ಸೊ ಇನ್ ಕೇಸ್ ಆಫ್ ಅದರ್ ಸ್ಪೀಶೀಸ್ ಸೆಪಲ್ಸ್ ಆರ್ ಫ್ಯೂಸ್ಡ್ ಟುಗೆದರ್. ಏನಾಗಿರುತ್ತೆ ಅಲ್ಲಿ? ಎಲ್ಲವೂ ಕೂಡ್ಕೊಂಡಿರ್ತದೆ. ಸೊ ಸಚ್ ಎ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಗ್ಯಾಮೋಸೆಪಲಸ್. ಅದನ್ನೇನಂತ ಕರೆಯೋಣ ನಾವು? ಗ್ಯಾಮೋಸೆಪಲಸ್ ಅಂತ ಕರಿತೇವೆ. ಆ ಸೆಪಲ್ಸ್ ಎಲ್ಲ ಕೂಡ್ಕೊಂಡಿದ್ರೆ ಗ್ಯಾಮೋಸೆಪಲಸ್ ಅಂತ ಕರಿತೀವಿ. ಬಿಡಿ ಬಿಡಿ ಆಗಿದ್ದರೆ ಪಾಲಿಸೆಪಲಸ್. ಇದು ಕಂಡೀಷನ್. ಸೇಮ್ ಕಂಡೀಷನ್ ಇನ್ ಕೇಸ್ ಆಫ್ ಕರೋಲಾ ಆಲ್ಸೋ. ನಾವು ದಳದ ಭಾಗಕ್ಕೆ ಬಂದಾಗ ಅಲ್ಲಿ ನಾವು ಬಿಡಿ ಬಿಡಿ ಆಗಿರ್ತಕ್ಕಂತಹ ಪೆಟಲ್ಸ್ ಅನ್ನ ನೋಡ್ತೀವಿ, ಹೂವಿನ ದಳವನ್ನ ನೋಡ್ತೇವೆ. ಈಗ ಆ ಹೂವಿನ ದಳಗಳು ಬಿಡಿ ಬಿಡಿಯಾಗಿತ್ತು ಅಂದಾಗ ನಾವಿಲ್ಲಿ ಸೇಮ್ ಕಂಡೀಷನ್ ಅನ್ನೇ ಅಪ್ಲೈ ಮಾಡ್ತೇವೆ. ಇಫ್ ಪೆಟಲ್ಸ್ ಆರ್ ಫ್ರೀ, such a condition is called polypetalous. ಸೆಪಲ್ ತೆಗೆದ್ಬಿಟ್ಟು ಏನ್ ಹಾಕೋಣ ನಾವು? ಪೆಟಲ್ಸ್ ಅನ್ನ ಹಾಕೋಣ, ಪೆಟಲಸ್. If petals are fused, such a condition is called as gamopetalous. ಅರ್ಥ ಆಗ್ತಿದೆಯಲ್ಲ? ಈಗ ಸೆಪಲ್ಸ್ ಬಿಡಿ ಬಿಡಿ ಆಗಿದ್ರೆ ಪಾಲಿಸೆಪಲಸ್ ಅಂತ ಕರಿತೀವಿ. ಅದೇ ಕಂಡೀಷನ್ ಅನ್ನ ನಾವು ಕರೋಲಾಗೆ ಬಂದಾಗ, ಪೆಟಲ್ಸ್ ಬಂದಾಗ ಅವುಗಳು ಕೂಡ ಬಿಡಿ ಬಿಡಿ ಆಗಿದ್ರೆ ಏನಂತ ಕರೆಯೋಣ? ಪಾಲಿಸೆಪಲಸ್ ಬದಲು ಪೆಟಲಸ್ ಅಂತ ಕರಿತೀವಿ. ಕೂಡ್ಕೊಂಡಿದ್ರೆ ಗ್ಯಾಮೋಸೆಪಲಸ್ ಅಂತೀವಿ. ಪೆಟಲಿಗೆ ಬಂದಾಗ ಗ್ಯಾಮೋಪೆಟಲಸ್ ಅಂತ ಕರಿತೀವಿ. ಇದು ಕಂಡೀಷನ್. ಇಫ್ ಫ್ರೀ ಆರ್ ಫ್ಯೂಸ್ಡ್ ಅಂತ ಕರಿತೇವೆ. ಸೊ ಫ್ರೀ ಇದ್ರೆ ಪಾಲಿ ಉಪಯೋಗಿಸಿ, ಅದು ಕೂಡ್ಕೊಂಡಿದ್ರೆ ಗ್ಯಾಮೋ ಅನ್ನುವಂತಹ ಟರ್ಮ್ ಅನ್ನ ಅಲ್ಲಿ ಬಳಕೆ ಮಾಡ್ತೇವೆ. ಇದು ನಾವು ನೋಡುವಂತಹ ಒಂದು ಭಾಗ. ರಿಮೈನಿಂಗ್ ಟು ಯಾವುದಪ್ಪ ಅದು? ಎರಡು ಅಂದಾಗ ಒನ್ ಈಸ್ ಆಂಡ್ರೀಷಿಯಂ ಅಂಡ್ ಅನದರ್ ಒನ್ ಈಸ್ ಗೈನೀಷಿಯಂ ಅಂತ ಕರಿತೇವೆ. ಒಂದನೇ ಭಾಗ ಆಂಡ್ರೀಷಿಯಂ ಅಂತ ಹೇಳ್ತೀವಿ, ಇನ್ನೊಂದು ಭಾಗವನ್ನ ನಾವು ಗೈನೀಷಿಯಂ ಅಂತ ಕರಿತೇವೆ. ಸೊ ಆಂಡ್ರೀಷಿಯಂ ದಟ್ ಈಸ್ ಮೇಲ್ ಫ್ಲವರ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ಅಂತ ಕರಿತೇವೆ. ಸೊ ಗಂಡು ಹೂವಿನ ಭಾಗ ಅಂತ ಕರಿತೀವಿ ಆಂಡ್ರೀಷಿಯಂ ಅನ್ನ. ಏನಿದೆ ಹಂಗಾದ್ರೆ ಆಂಡ್ರೀಷಿಯಂ ಅಲ್ಲಿ? ಸೊ ಆಂಡ್ರೀಷಿಯಂ ಕನ್ಸಿಸ್ಟ್ ಆಫ್ ಸ್ಟೇಮನ್ಸ್. ಇಲ್ಲಿ ನೋಡಿ, ಇವೆಲ್ಲ ಉದ್ದುದ್ದವಾಗಿರ್ತಕ್ಕಂಥ ನಳಿಕೆಗಳನ್ನ ನೋಡ್ತಿದ್ದೀರಲ್ಲ, ಇವೆಲ್ಲ ಏನಂತ ಕರಿತೀವಿ? ಸ್ಟೇಮನ್ಸ್ ಅಂತ ಕರಿತೀವಿ. ಅದರ ಮೇಲ್ಭಾಗದಲ್ಲಿ ಒಂದ್ ರೀತಿ ನಿಮ್ಗೆ ಏನಾಗಿದೆ, ಇಲ್ಲಿ ಆರೋಮಾರ್ಕ್ ಟೈಪ್ ಒಂದು ಸ್ಟ್ರಕ್ಚರ್ ಕಾಣ್ತಾ ಇದೆ ಅಲ್ವಾ? ಬಾಣದ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಕಾಣ್ತಾ ಇದೆ. ದಟ್ ಈಸ್ ಆಂಥರ್ ಅಂತ ಕರಿತೇವೆ. ಅಲ್ಲಿ ಪರಾಗಕೋಶವನ್ನ ನೋಡ್ತೀವಿ, ಕನ್ನಡದಲ್ಲಿ ಪರಾಗಕೋಶ ಅಂತೀವಿ. ಅದ್ರ ಒಳಗಡೆ ಏನಿರ್ತದೆ? ಫುಲ್ ಆಫ್ ಪೋಲನ್ ಗ್ರೈನ್ಸ್ ಅಥವಾ ಪರಾಗರೆಣ್ಣುಗಳನ್ನ ಒಳಗೊಂಡಿದೆ. ಇದಿಷ್ಟು ರಚನೆಯನ್ನ ನಾವು ಆಂಡ್ರೀಷಿಯಂ ಅಂತ ಕರಿತೇವೆ, ಅಥವಾ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ಅಂತ ಕರಿತೀವಿ. ಹಾಗಾದ್ರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅನ್ನ ಏನಂತ ಕರೆಯೋಣ? ಆಂಡ್ರೀಷಿಯಂ ಅಂತ ಕರಿತೀವಿ. ಏನೇನ್ ಪಾರ್ಟ್ ಇದೆ ಅದರಲ್ಲಿ? ಸ್ಟೇಮ
ಆಂಥರ್ಸ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ದಟ್ ಈಸ್ ಗೈನೀಷಿಯಂ ಅಂತ ಕರಿತೇವೆ. ಏನ್ ಹೇಳೋಣ ನಾವು ಅದನ್ನ? ಗೈನೀಷಿಯಂ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತೀವಿ. ಗೈನೀಷಿಯಂ ಕನ್ಸಿಸ್ಟ್ ಆಫ್ ಸ್ಟಿಗ್ಮಾ, style and ovary. So you have studied in high school level, that is in 10th standard, the parts ಗೊತ್ತಿದೆ ನಿಮಗಿದು. ಏನು ಹೂವಿನಲ್ಲಿ ಬರ್ತಕ್ಕಂತಹ ಶಲಾಕಾಗ್ರ, ಶಲಾಕೇಂದ್ರ ಮತ್ತೆ ಓವರಿ ಇದನ್ನೆಲ್ಲ ನೀವು ಸ್ಟಡಿ ಮಾಡಿದ್ದೀರಾ. ಅದು ಹೆಣ್ಣು ಹೂವಿನ ಭಾಗ ಅಂತ ಕರಿತೇವೆ. ಇದನ್ನ ಇಂಗ್ಲಿಷ್ ನಲ್ಲಿ ಗೈನೀಷಿಯಂ ಅಂತ ಹೇಳ್ತೀವಿ. ಗೈನೀಷಿಯಂ ಅಲ್ಲಿ ಏನೇನ್ ಪಾರ್ಟ್ಸ್ ಅನ್ನ ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು ಅಂದಾಗ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ ಅಂತ ಕರಿತೀವಿ. ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ ಅಂತ ಕರಿತೇವೆ. ಈ ಮೂರು ಭಾಗಗಳನ್ನ ನಾವು ಗೈನೀಷಿಯಂ ಅಲ್ಲಿ ನೋಡ್ತೇವೆ. ಕೆಲವು ಸಂದರ್ಭದಲ್ಲಿ ಪಾರ್ಟ್ ಇದೆಯಲ್ಲ, ಈ ಗೈನೀಷಿಯಂ ಅಲ್ಲಿ ಉದ್ದವಾಗಿರ್ತಕ್ಕಂಥ ಏನು ಪಾರ್ಟ್ ಇದೆ, ಇಲ್ಲೇನಾಗಿರ್ತಿದ್ದು ಓವರಿಂದ ಈ ಪಾರ್ಟ್ ಸ್ಟೈಲ್ ಇರ್ತಕ್ಕಂಥದ್ದು ಏನಾಗಿರುತ್ತೆ, ಮತ್ತೆ ಅದನ್ನ ನಾವು ಎಂಟೈರ್ ಭಾಗವನ್ನ ಪಿಸ್ಟಿಲ್ ಅಂತಲೂ ಹೇಳ್ತೀವಿ. ಗೈನೀಷಿಯಂ ಅನ್ನ ಪಿಸ್ಟಿಲ್ ಅಂತ ಕರಿತೀವಿ. ಸೊ ಅಲ್ಲೇನಾಗಿರುತ್ತೆ, ಇದು ಬ್ರಾಂಚ್ ಆಗಿರ್ತದೆ. ಕೆಲವು ಹೂಗಳಲ್ಲಿ ಏನಾಗಿರುತ್ತೆ, ಬ್ರಾಂಚ್ ಸ್ಟ್ರಕ್ಚರ್ ಅನ್ನ ನೋಡ್ತೀವಿ. ಆ ಒಂದೊಂದು ಬ್ರಾಂಚ್ ಅನ್ನ ನಾವು ನೋಡ್ರಿ ಈ ತರ ಬಂದಿರುತ್ತೆ, ಹಿಂಗ್ ಕಾಣಿಸ್ತಾ ಇರ್ತದೆ, ಈ ತರ ಇರುತ್ತೆ. ಸೊ ಈ ಬ್ರಾಂಚಸ್ ಅನ್ನ ಕಾರ್ಪೆಲ್ಸ್ ಅಂತ ಕರಿತೇವೆ. ಕಾರ್ಪೆಲ್ಸ್ ಅಂತ ಕರಿತೇವೆ. ನೀವು ಈಗ ಸದ್ಯಕ್ಕೆ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ಗೈನೀಷಿಯಂ ಪಾರ್ಟ್. ಇದು ನಾವು ಒಂದು ಹೂವಿನಲ್ಲಿ ನೋಡುವಂತಹ, ಐಡೆಂಟಿಫೈ ಮಾಡುವಂತಹ 4 ಭಾಗಗಳು: ಕೇಲಿಕ್ಸ್, ಕರೋಲಾ, ದೆನ್ ಆಂಡ್ರೀಷಿಯಂ ಅಂಡ್ ಗೈನೀಷಿಯಂ. 4 ಭಾಗಗಳನ್ನ ನೋಡ್ತೇವೆ. ದೆನ್ all these 4 parts, that is the calyx, corolla, androecium and gynecium, so are arised from the basal part of the basal stalk of the flower. That basal part is called as, that is thalamus anta kariteve. Look at this diagram. So ಏನು ಹಾಗಂದ್ರೆ ಅಂತಂದ್ರೆ, ಈಗ ಒಂದು ಫ್ಲವರ್ ಅನ್ನು ನೀವು ತೆಗೆದುಕೊಂಡಾಗ ಆ ಫ್ಲವರ್ ಅಲ್ಲಿ 4 ಪಾರ್ಟ್ಸ್ ಅನ್ನ ನಾವು ನೋಡುತ್ತೀವಿ ಅಲ್ವಾ. ಈ 4 ಪಾರ್ಟ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ವಿ ನಾವು, ದಟ್ ಈಸ್ ಇದನ್ನ ಕೇಲಿಕ್ಸ್ ಅಂತ ಕರ್ವಿ. ಆಮೇಲೆ ದಳದ ಭಾಗ ಬಂದು ಫ್ಲವರ್ಸ್, ಹೌದಾ, ಇಲ್ಲಿ ಸ್ಟೇಮನ್ಸ್ ಅಂದ್ವಿ. ಆಮೇಲೆ ಇಲ್ಲಿ ಗೈನೀಷಿಯಂ ಪಾರ್ಟ್ ಈಗ ಒಳ ಹೋಗಿರುತ್ತೆ, ಈ ಓವರಿ ಯಾವಾಗಲೂ ಈ ಒಳಗಡೆ ಹೋಗಿರುತ್ತೆ. ಈಗ ಈಗೆಲ್ಲ 4 ಪಾರ್ಟ್ಸ್ ಗಳು ಏನಾಗಿರುತ್ತೆ, ಈ ಬೇಸಲ್ ಪಾರ್ಟ್ ಇಂದ ಏನಾಗಿರುತ್ತೆ, ಡೆವಲಪ್ ಆಗಿರ್ತದೆ. ಕೇಲಿಕ್ಸ್, ಕರೋಲಾ, ಆಂಡ್ರೀಷಿಯಂ, ಗೈನೀಷಿಯಂ ಎಲ್ಲವೂ ಇಲ್ಲಿ ಬಂದು ಒಂದು ಸ್ಟಾಕ್ ಇರುತ್ತೆ, ಈ ತರ ಸ್ಟಾಕ್ ಒಳಗಡೆ. ಆ ಸ್ಟಾಕ್ ಇಂದ ಏನಾಗಿರುತ್ತೆ, ಜೋಡಣೆ ಆಗಿರ್ತದೆ. ಈ ಬೇಸಲ್ ಇದೆಯಲ್ಲ, ಪಾರ್ಟ್ ಇದೆಯಲ್ಲ, ಸ್ಟಾಕ್ ಇದೆಯಲ್ಲ, ಈ ಸ್ಟಾಕ್ ಅನ್ನ ನಾವೇನಂತ ಕರಿತೀವಿ, ಥ್ಯಾಲಮಸ್ ಅಂತ ಕರಿತೇವೆ. ಸೊ ದಟ್ ಈಸ್ ದಿ ಬೇಸಲ್ ಪಾರ್ಟ್ ಆರ್ ಸ್ಟಾಕ್ ಆಫ್ ದಿ ಫ್ಲವರ್. ಸೊ ದಿ all 4 parts arised from the basal part, that is nothing but the thalamus. ಈ 4 ಭಾಗಗಳು ಇದರ ಮೇಲಿನಿಂದ ಏನಾಗುತ್ತೆ, ಇದರಿಂದ ಈ ಭಾಗದಿಂದ ಏನಾಗುತ್ತೆ, ಅದು ಡೆವಲಪ್ ಆಗ್ತದೆ. ಅದಕ್ಕೆ ಇದನ್ನ ನಾವು ಬೇಸಲ್ ಪಾರ್ಟ್ ಅಂತ ಕರಿತೀವಿ, ಥ್ಯಾಲಮಸ್ ಅಂತ ಕರಿತೇವೆ. So in some flowers we cannot be distinguish either calyx or corolla. ಕೆಲವು ನಾವು ಹೂಗಳಲ್ಲಿ ಏನಾಗುತ್ತೆ, ಕೇಲಿಕ್ಸ್ ತೊಟ್ಟಿನ ಭಾಗವನ್ನ, ಕರೋಲಾ ದಳದ ಭಾಗವನ್ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಗೊತ್ತಾಗಲ್ಲ ಕೇಲಿಕ್ಸ್ ಕರೋಲನ ಕೇಲಿಕ್ಸ್ ಅಂತ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಸೊ instead of calyx and corolla, that is a part, so that appears like either a calyx or corolla. That part is called as perianth. ಅದನ್ನೇನಂತ ಕರಿತೀವಿ ನಾವು, perianth ಅಂತ ಕರಿತೇವೆ. So the good example for this one is lily, water lily ಅಂತ ಹೇಳ್ತೀವಿ, ತಾವರೆ ಹೂವಿನಲ್ಲಿ. ಏನು ಹಾಗಂದ್ರೆ ಪೆರಿಯಾಂತ್ ಅಂತಂದ್ರೆ, ಕೆಲವು ಹೂಗಳಲ್ಲಿ ತೊಟ್ಟಿನ ಭಾಗ, ದಳದ ಭಾಗ ಅಂತ ಸೆಪರೇಟ್ ಆಗಿ ನಾವು ಡಿಸ್ಟಿಂಗ್ವಿಶ್ ಮಾಡಕ್ಕೆ ಬರಲ್ಲ. ಏನಾಗುತ್ತೆ, ಅಲ್ಲಿ ಕ್ಲಿಯರ್ ಆಗಿರೋದಿಲ್ಲ, ಇದೇ ತೊಟ್ಟಿನ ಭಾಗ, ಇದೇ ದಳದ ಭಾಗ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡಕ್ ಬರಲ್ಲ. ಅದರ ಬದಲಿಗೆ 2ರಿಂದ ಸಂಯೋಜನೆ
ಹೊಂದಿರತಕ್ಕಂಥ ಒಂದೇ ಪಾರ್ಟ್ ಅನ್ನ ನೋಡ್ತೀವಿ. ಹೀಗೆ ಒಂದೇ ಪಾರ್ಟ್ ಇರುತ್ತೆ. ಇದೇ ಕೇಲಿಕ್ಸ್ ಹೌದು, ಇದೇ ಕರೋಲನೇ ಹೌದು. ಅಂತ ರಚನೆಯನ್ನ ನಾವೇನಂತ ಕರಿತೇವೆ? ಪೆರಿಯಾಂತ್. ಸೊ ವಿ ಕ್ಯಾನ್ ಟರ್ಮ್ಡ್ ಆಸ್ ಪೆರಿಯಾಂತ್ ಇನ್ಸ್ಟೆಡ್ ಆಫ್ calyx and corolla, because we cannot be distinguish both parts of the flower. ನಾವು ಡಿಸ್ಟಿಂಗ್ವಿಶ್ ಮಾಡಕ್ ಬರೋಲ್ಲ. ಹಾಗಾಗಿ ಆ ಒಂದು ಭಾಗವನ್ನ ನಾವೇನಂತ ಕರಿತೇವೆ? ನಾವು ಸೊ ಪೆರಿಯಾಂತ್ ಅಂತ ಹೇಳ್ಬಿಟ್ಟು ಪದವನ್ನ ಬಳಕೆ ಮಾಡ್ತೀವಿ. ಯಾಕೆ? ಕೇಲಿಕ್ಸ್ ಅಂತಾನು ಹೇಳಕ್ ಬರಲ್ಲ, ಕರೋಲಾ ಅಂತಾನು ಹೇಳಕ್ ಬರಲ್ಲ. ಹಾಗಾಗಿ ಆ ಎರಡರ ಸಮ್ಮಿಶ್ರಣದಲ್ಲಿ ಬರುವಂತ ರಚನೆಯನ್ನ ಒಂದ್ ರೀತಿ ಪೆಟಲ್ ಟೈಪೇ ಕಾಣ್ತಾ ಇರುತ್ತದು. ಹಾಗಾಗಿ ಅದನ್ನ ನಾವು ಪೆರಿಯಾಂತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ಎಲ್ಲಿ ನೋಡ್ಬೋದು ಕ್ಲಿಯರ್ ನಾವು ಅಂತಂದ್ರೆ, ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತಂದ್ರೆ ಲಿಲ್ಲಿಯಲ್ಲಿ ನೋಡ್ತೇವೆ ನಾವು. ತಾವರೆ ಹೂ ಅಂತ ಹೇಳ್ತೀರಲ್ಲ, ಅದನ್ನ ಗಮನಿಸಿದಾಗ ನಮಗೆ ಗೊತ್ತಾಗತ್ತೆ ಕೇಲಿಕ್ಸ್ ಯಾವುದು, ಕರೋಲಾ ಗೊತ್ತಾಗಲ್ಲ, ಒಂದೇ ರಚನೆ ಬಂದಿರುತ್ತೆ. ಅದನ್ನೇನಂತ ಕರೆಯೋಣ? ಪೆರಿಯಾಂತ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಬೇಸಲ್ ಪಾರ್ಟಿಗೆ ಏನ್ ಹೇಳೋಣ? ಥ್ಯಾಲಮಸ್ ಅಂತ ಕರಿತೀವಿ. ಆಂಡ್ರಿಶಿಯಂ ಏನು? ಮೇಲ್ ಫ್ಲವರ್ ಪಾರ್ಟ್, ರಿಪ್ರೊಡಕ್ಟಿವ್ ಪಾರ್ಟ್. ಗೈನಿಶಿಯಂ ಏನು? ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತೀವಿ. ಆಂಡ್ರಿಶಿಯಂ ಅಲ್ಲಿ ಏನಿದೆ? ಸ್ಟೇಮನ್ ಮತ್ತೆ ಆಂಥರ್ಸ್ ಇದೆ. ಗೈನಿಶಿಯಂ ಅಲ್ಲಿ ಏನಿದೆ? ದಟ್ ಈಸ್ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ ಅಂತ ಕರಿತೇವೆ. ಇದಿಷ್ಟು ನಾವು ಒಂದು ಹೂವನ್ನ ರಚನೆಯನ್ನ ನೋಡಿದಾಗ ನಾವು ತಿಳ್ಕೊಳ್ಳುವಂತಹ ಒಂದು ಭಾಗಗಳು, ಹೂವಿನ ಭಾಗಗಳು ಅಂತ ಕರಿತೇವೆ. And now coming to the position, that is position of the ovary. Position of the ovary. ಈಗ ನೋಡೋಣ ಏನದು ಪೊಸಿಷನ್ ಅಂದಾಗ, that is so in some flowers, in flowers, so this is the basal part, nothing but thalamus. Basal part, that is the stalk is called thalamus. So ಈ ಭಾಗದಿಂದ ಏನಾಗಿರುತ್ತೆ ಹೇಳ್ರೆ? ಇಲ್ಲಿಂದ ಕೇಲಿಕ್ಸ್ ಇದೆ, ಇಲ್ಲಿಂದ ಕರೋಲಾ ಬಂದಿದೆ, ಹೌದಲ್ವಾ? ಈ ಟೈಪ್ ಕಾಣಿಸ್ತಾ ಇರುತ್ತೆ. ಎಲ್ಲವೂ ಕೂಡ ಈ ಬೇಸಲ್ ಪಾರ್ಟ್ ಇಂದ ಬಂದಿರುತ್ತೆ ಒಳಗಡೆ. ಸೊ ಇದನ್ನ ನಾವು ಥೆಲಾಮಸ್ ಅಂತ ಕರಿತೀವಿ. ಈಗ ಇಲ್ಲೇನಾಗಿರುತ್ತೆ? ಇದ್ರ ಒಳಗಡೆ ಓವರಿ ಬಂದಿರುತ್ತೆ. ಈ ತರ ಓವರಿ ಏನು ಪೊಸಿಷನ್ ಏನು ಅಂದ್ರೆ, ಕೆಲವು ಹೂಗಳಲ್ಲಿ ಈ ಬೇಸಲ್ ಏನಿದೆ, ಸೆಪಲ್, ಪೆಟಲ್, ಆಮೇಲೆ ಈಗ ಬಂದಿರತಕ್ಕಂತ ಏನು ಆಂಥರ್ಸ್ ಇದೆಯಲ್ಲ, ಐ ಮೀನ್ ಸ್ಟೇಮನ್ಸ್, ಆಮೇಲೆ ಗೈನಿಶಿಯಂ ಇದೆ, ಗೈನಿಶಿಯಂ ಪಾರ್ಟ್. ಇದು ಓವರಿ, ಸ್ಟೈಲ್, ಸ್ಟಿಗ್ಮಾ ಅಂತ ಕರಿತೀವಿ. ಈಗ ಈ ಬೇಸಲ್ ಪಾರ್ಟ್ ಏನಿದೆ, ಥೆಲಾಮಸ್, ಈ ಟೈಪ್ ಇದೆಯಲ್ಲ, ಈ ಥೆಲಾಮಸ್ ಇಂದ ಏನಾಗಿರ್ತದೆ? ರಿಮೈನಿಂಗ್ ಪಾರ್ಟ್ ಎಲ್ಲ ಇಲ್ಲಿ ನೋಡಿ, ಇದು ಸ್ಟೇಮನ್, ಸೊ ಈಗ ಬಂದಿರುತ್ತೆ. ದಳದ ಭಾಗ ಇದು ಕೂಡ ಹಿಂಗ್ ಬಂದಿರುತ್ತೆ, ಈ ಟೈಪ್ ಬಂದಿರುತ್ತೆ ದಳದ ಭಾಗ. ಆಮೇಲೆ ಕೇಲಿಕ್ಸ್ ಕೂಡ ಏನಾಗಿರ್ತದೆ? ಸೊ ಈ ಟೈಪ್ ಇಲ್ಲಿ ಮೇಲೇನೆ ಕಾಣಿಸ್ತಾ ಇರುತ್ತೆ. ಇವೆಲ್ಲವೂ ಇದ್ರ ಮೇಲೆ ಬಂದಿರ್ತದೆ. ಇದ್ರ ಕೆಳಗಡೆ ಗೈನಿಶಿಯಂ ಪಾರ್ಟ್ ಹೋಗಿರ್ತದೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇಲ್ಲಿ ನೋಡಿ, ಇಲ್ಲಿ ಈ ತರ ಕೆಳಗಡೆ ಓವರಿ ಕಾಣಿಸ್ತದೆ, ಹಿಂಗ್ ಬಂದಿರುತ್ತೆ. ರಿಮೈನಿಂಗ್ ಪಾರ್ಟ್ ಕೇಲಿಕ್ಸ್, ಕರೋಲಾ, ಆಮೇಲೆ ಆಂಡ್ರಿಶಿಯಂ ಅಂಡ್ ಇಲ್ಲೇನಿದೆ ಈ ಮೂರು ಭಾಗಗಳು. ಈ ಮೂರು ಭಾಗ ಥೆಲಾಮಸ್ ಸ್ಟಾಕ್ ಇಂದ ಏನಾಗಿರುತ್ತೆ? ಮೇಲ್ಭಾಗದಿಂದ ಅರೈಸ್ ಆಗಿರುತ್ತೆ. ಓವರಿ ಮಾತ್ರ ಕೆಳಗಡೆ ಇರುತ್ತೆ. ಇವೆಲ್ಲದರ ಕೆಳಗಡೆ ಇರ್ತದೆ ಓವರಿ. ಸೊ ದಟ್ ಈಸ್ ದಿ ಪೊಸಿಷನ್ ಆಫ್ ಓವರಿ ಇನ್ ಸಮ್ ಫ್ಲವರ್ಸ್ ಆಫ್ ದಿ plants. So that condition is called as that position of the ovary, that is below the calyx and androecium ಅಂತ ಕರಿತೇವೆ. ಯಾವುದರ ಕೆಳಗಡೆ ಇದೆ? calyx ನ ಪೆಟಲ್ ಮತ್ತೆ androecium ಕೆಳಭಾಗದಲ್ಲಿ ಬಂದಿದೆ. that is below the thalamus. thalamus ನ ಕೆಳಭಾಗದಲ್ಲಿ ಇದೆ. ovary located below the thalamic part of the flower. This is the position, one of the position. That position here, ovary is located below the thalamus, where calyx, corolla, androecium are raised above the ovary or above the thalamic region. So this position of the ovary is called, that is inferior ovary. Inferior ovary. The condition is called epigynous. Epigynous. ನೋಡಿ, ಟರ್ಮ್ ಅನ್ನು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಒಳಗಡೆ ಏನು ಸ್ಟಾಕ್ ಇದೆ, ಫ್ಲವರ್ ಸ್ಟಾಕ್ ಬರುತ್ತೆ, ಹೌದಾ? ಈ ಫ್ಲವರ್ ಸ್ಟಾಕ್ ಅಲ್ಲಿ ಇದು ಕೇಲಿಕ್ಸ್, ಇದು ಕರೋಲಾ, ಆಮೇಲೆ ಇದು
ಆಂಡ್ರಿಷಮ್. ಈ ಓವರಿ ಇದೆಯಲ್ಲ, ಈ ಸ್ಟಾಕ್ಗೆ ಥೆಲಾಮಸ್ ಇದೆ ಥೆಲಾಮಸ್. ಅದು ಬೇಸಲ್ ಪಾರ್ಟ್. ಇಲ್ಲಿಂದ ಇವೆಲ್ಲ ಬಂದಿರುತ್ತೆ. ಹೂವನ್ನು ನೀವು ಬಿಡಿಸಿ ನೋಡಿ, ಅಲ್ಲಿಂದ ಎಲ್ಲ ಬಂದಿರುತ್ತೆ. ಈಗ ಆ ಪಾರ್ಟ್ ಅಲ್ಲಿ ಓವರಿ ಏನಾಗಿರುತ್ತೆ, ಕೆಲವು ಹೂಗಳಲ್ಲಿ ಕೆಳಗಡೆ ಬಂದಿರುತ್ತೆ. ಈ ಥೆಲಾಮಸ್ ಇಂದ ಕೆಳಗೆ ಬಂದಿರುತ್ತೆ. ಕೇಲಿಕ್ಸ್, ಕರೋಲಾ, ಆಂಡ್ರಿಷಮ್ ಇದ್ರ ಮೇಲ್ಭಾಗದಿಂದ ಡೆವಲಪ್ ಆಗಿರ್ತದೆ. ಎಲ್ಲಿಂದ? ಓವರಿಂದ. ಒಳಗಡೆ ನಾವು ನೋಡಿದಾಗ, ಬಿಡಿಸಿ ನೋಡಿದಾಗ ಮೇಲ್ಭಾಗದಿಂದ ರೈಸ್ ಆಗಿರ್ತದೆ. ಅಂತ ಕಂಡೀಷನ್ ಅನ್ನ ಎಪಿಗೈನಸ್ ಅಂತ ಕರಿತೀವಿ. ಯಾಕೆ? ಈ ಪಾರ್ಟ್ ಎಲ್ಲವೂ ಕೂಡ ಇದ್ರ ಮೇಲಿದೆ. ಯಾವ್ದ್ರ ಮೇಲಿದೆ? ಓವರಿ ಮೇಲಿದೆ. ಹಾಗಾಗಿ ಎಪಿಗೈನಸ್ ಅಂತ ಕರಿತೇವೆ. ಆಗ ಅಂತಹ ಓವರಿಯನ್ನ ನಾವೇನಂತ ಕರೆಯೋಣ? ಇನ್ಫೀರಿಯರ್. ಯಾಕೆ? ಕೆಳಗಡೆ ಇದೆ ಅದು. ಬಿಲೋ ದಿ ಥೆಲಾಮಿಕ್ ಪಾರ್ಟ್ ಅಂತ ಕರಿತೀವಿ. ನೋಡ್ರಿ, ಥೆಲಾಮಸ್ ಇಂದ ಕೆಳಗಡೆ ಸಿಚುಯೇಟ್ ಆಗಿದೆ. ಹಾಗಾಗಿ ಇನ್ಫೀರಿಯರ್ ಓವರಿ. ಇವೆಲ್ಲ ಮೇಲಿರೋದ್ರಿಂದ ಎಪಿಗೈನಸ್ ಅಂತ ಕರಿತೇವೆ. ಈಗ ಇನ್ನೊಂದು ಆಲ್ಟರ್ನೇಟಿವ್ ಆಗಿದೆ. ಏನದು ನೋಡೋಣ. ದಟ್ ಕಂಡೀಷನ್ ಇಸ್ ಕಾಲ್ಡ್ ಹೈಪೋಗೈನಸ್. ಹೈಪೋಗೈನಸ್. ಸೊ ಈಗ ನಾವು ಉಲ್ಟಾ ಮಾಡುವಂತದ್ದು. ಹೇಗಿರುತ್ತೆ ಹೈಪೋಗೈನಸ್? ಲುಕ್ ಅಟ್ ದಿಸ್. ದಿಸ್ ಇಸ್ ಥೆಲಾಮಿಕ್ ಪಾರ್ಟ್. Then here the ovary. So then remaining parts, nothing but calyx, then petals, and stamens. Look at this diagram. ಈಗ ನೋಡೋಣ. So this is basal part, that is ಥೆಲಾಮಸ್ ಅಂತ ಕರಿತೀವಿ. ಈಗ ಈ ಕಂಡೀಷನ್ ಅನ್ನ ಹೈಪೋಗೈನಸ್ ಅಂತ ಕರಿತೇವೆ. ಹೈಪೋಗೈನಸ್. ನೋಡಿ, ಇದು ಥೆಲಾಮಸ್ ಪಾರ್ಟ್. ಇಲ್ಲಿ ಏನಾಗಿದೆ? ಓವರಿ ಇಲ್ಲಿ ಕೆಳಗಡೆ ಇದೆ. ಇಲ್ಲಿ ಓವರಿ ಸೊ ಲೊಕೇಟೆಡ್ ಅಟ್ ದಿ ಟಾಪ್ ಆಫ್ ದಿ ಥೆಲಾಮಸ್. ಈ ಥೆಲಾಮಿಕ್ ಪಾರ್ಟಿನ ಮೇಲ್ಭಾಗದಲ್ಲಿ ಕೂತಿದೆ ಇದು. ಯಾವುದು? ಓವರಿ. ರಿಮೈನಿಂಗ್ ಇದೆಯಲ್ಲ, ಕೇಲಿಕ್ಸ್, ಕರೋಲಾ, ಆಂಡ್ರಿಷಮ್. All these parts so arised from below the ovary ಅಂತ ಕರಿತೇವೆ. Because the thalamus is located below the ovary in some flowers. ಥೆಲಾಮಸ್ ಕೆಳಗಿರೋದ್ರಿಂದ ಈ ಮೂರು ಭಾಗ, ತೊಟ್ಟಿನ ಭಾಗ, ದಳದ ಭಾಗ ಮತ್ತೆ ಆಂಡ್ರಿಷಮ್ ಓವರಿಗಿಂತ ಕೆಳಭಾಗದಿಂದ ಡೆವಲಪ್ ಆಗಿದೆ. ಓವರಿ ಮೇಲ್ ಕೂತಿದೆ ಇಲ್ಲಿ. ಸೊ ಇಂಥ ಕಂಡೀಷನ್ ಅನ್ನ ನಾವು ಹೈಪೋಗೈನಸ್ ಅಂತ ಕರಿತೀವಿ. ಹೈಪೋ ಬಿಲೋ, ಎಪಿ ಎಬೋ ಅಂತ ಕರಿತೇವೆ. ಸೊ ಪೊಸಿಷನ್ ನೋಡ್ರಿ, ಕೇಲಿಕ್ಸ್, ಕರೋಲಾ, ಆಂಡ್ರಿಷಮ್, ಗೈನಿಷಮ್ ಪಾರ್ಟ್ ಇದೆಯಲ್ಲ, ಓವರಿ ಇದೆಯಲ್ಲ, ಅದರ ಕೆಳಭಾಗದಿಂದ ಬಂದಿದೆ. ಯಾಕೆ? ಥೆಲಾಮಸ್ ಕೆಳಗಿದೆ. ಹೌದಾ? ಹಾಗಾಗಿ ಇದನ್ನ ಹೈಪೋಗೈನಸ್ ಅಂತ ಕರಿತೀವಿ. ಸೊ ಇಲ್ಲಿ ಆ ಥೆಲಾಮಸ್ ನ ಮೇಲ್ಭಾಗದಿಂದ ಇವೆಲ್ಲ ಬಂದಿದೆ. ಓವರಿ ಕೆಳಗಡೆ ಇದೆ. ಎಪಿಗೈನಸ್ ಅಂತ ಕರಿತೇವೆ. ಬಟ್ ಓವರಿ ಇಸ್ ಇನ್ಫೀರಿಯರ್. ಯಾಕೆ? ಕೆಳಗಿದೆ. ಇವೆಲ್ಲ ಮೇಲಿರೋದ್ರಿಂದ ಎಪಿಗೈನಸ್ ಅಂತ ಕರಿತೀವಿ. ಇಲ್ಲಿ ಹೈಪೋ ಅಂದ್ರೆ ಇವೆಲ್ಲ ಕೆಳಗೆ ಬಂದಿದೆ, ಓವರಿ ಮೇಲಿದೆ. ಓವರಿ ಸಿಚುಯೇಟೆಡ್ ಅಟ್ ದಿ ಟಾಪ್ ಆಫ್ ದಿ ಹೈಪೋಥಾಲಾಮಿಕ್ ಥೆಲಾಮಿಕ್ ಪಾರ್ಟ್ ಅಂತ ಕರಿತೇವೆ. ಎಲ್ಲಿದೆ ಇದು? ಥೆಲಾಮಸ್ ನ ಮೇಲ್ಭಾಗದಲ್ಲಿದೆ. ಸೊ ಅಂತ ಕಂಡೀಷನ್ ಅನ್ನ ಹೈಪೋಗೈನಸ್ ಅಂತ ಕರಿತೀವಿ. ಹೈಪೋ ಅಂದ್ರೆ ಬಿಲೋ. ಈ ಎಲ್ಲ ಪಾರ್ಟ್ಸ್ ಥೆಲಾಮಸ್ ನಿಂದ ಕೆಳಗಡೆ ಇದೆ. ಹಾಗಾಗಿ ಓವರಿ ಮೇಲಿರೋದ್ರಿಂದ ಇಲ್ಲಿ ಓವರಿಯನ್ನ ಏನಂತ ಕರೆಯೋಣ ನಾವು? ದಟ್ ಈಸ್ ಸುಪೀರಿಯರ್ ಓವರಿ. ಸುಪೀರಿಯರ್ ಓವರಿ. ಅರ್ಥ ಆಗ್ತಿದೆಯಲ್ಲ ಕಂಡೀಷನ್? ಸೊ ಒಂದು ಎಪಿಗೈನಸ್ ಅಂತೀವಿ, ಇನ್ನೊಂದನ್ನ ಹೈಪೋಗೈನಸ್ ಅಂತ ಕರಿತೀವಿ. ಯಾಕೆ? ದಟ್ ಈಸ್ ಬಿಕಾಸ್ ಆಫ್ ದಿ situation or the presence of ovary that either below or above the thalamic part of the flower ಅಂತ ಕರಿತೇವೆ. ಸೊ ಒಂದು ಏನು ಥೆಲಾಮಿಕ್ ಪಾರ್ಟ್ ಇಂದ ಮೇಲ್ಗಡೆ ಬಂತು ಅಂತಂತಂದ್ರೆ ಯಾವುದು? ಉಳಿದಿರ್ತಕ್ಕಂಥ ಭಾಗಗಳು ಎಪಿಗೈನಸ್ ಅಂತ ಕರಿತೀವಿ. ಸೊ ಓವರಿ ಕೆಳಗಿರೋದ್ರಿಂದ ಇನ್ಫೀರಿಯರ್ ಓವರಿ. ಉಲ್ಟಾ ಮಾಡ್ಕೊಳ್ಳಿ. ಇಲ್ಲಿ ಹೈಪೋಗೈನಸ್ ಅಲ್ಲಿ ಸೊ ಏನಾಗಿದೆ? ನಮ್ಗೆ ಓವರಿ ಮೇಲಿದೆ, ಉಳಿದಿದ್ದ ಭಾಗಗಳು ಥೆಲಾಮಿಕ್ ಪಾರ್ಟ್ ಕೆಳಗಿದೆ. ಹಾಗಾಗಿ ಹೈಪೋಗೈನಸ್ ಅಂತೀವಿ. ಬಟ್ ಓವರಿ ಇಸ್ ಏನಂತ ಇದ್ದೀವಿ? ಸುಪೀರಿಯರ್ ಅಂತ ಕರಿತೀವಿ. ಯಾಕೆ ಹೇಳಿ? ಟಾಪ್ ಅಲ್ಲಿ ಇದೆ. ದಟ್ ಈಸ್
ಇಸ್ ದಿ ಕಂಡೀಷನ್ ಹೈಪೋಗೈನಸ್ ಅಂಡ್ ಎಪಿಗೈನಸ್ ಅಂತ ಕರಿತೇವೆ. Now we move on to the next one, that is the estivation. Estivation. So what is the meaning of estivation? ಏನು ಹಾಗಂದ್ರೆ estivation ಅಂದ್ರೆ? That is arrangement of sepals and petals. Arrangement of sepals and petals is called estivation. Is called as estivation. ಏನಂತ ಹೇಳೋಣ estivation ಅಂದ್ರೆ? So it is defined as the arrangement of sepals and petals in a flower is called estivation. ಏನು ಸೆಪಲ್ಸ್ ಇದೆ, ಸೊ ಈ ತರ ಸೆಪಲ್ಸ್ ಇದೆ, ನೆಕ್ಸ್ಟ್ ಪೆಟಲ್ಸ್ ಹೀಗೆ ಬರುತ್ತೆ, ಹೌದಾ, ದಳ ಹೀಗೆ ಬರ್ತದೆ. ಈ ಅರೇಂಜ್ಮೆಂಟ್ ಅನ್ನು ನಾವೇನಂತ ಕರಿತೇವೆ? ಈಸ್ಟಿವೇಷನ್ ಅಂತ ಕರಿತೇವೆ. ಸೊ ದಿ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಇನ್ ಎ ಫ್ಲವರ್ ಇಸ್ ಕಾಲ್ಡ್ ಈಸ್ಟಿವೇಷನ್ ಅಂತ ಕರಿತೇವೆ. ಸೊ ದಿ ಈಸ್ಟಿವೇಷನ್, ದಟ್ ಈಸ್ ದಿ ಅರೇಂಜ್ಮೆಂಟ್ ಆಫ್ ಬೋತ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಇನ್ ಎ ಫ್ಲವರ್. We can identify 5 types of estivation, that is arrangement in flowers. ಇದರ ಬೇಸಿಸ್ ಮೇಲೆ ನಾವು 5 ರೀತಿಯ ಅರೇಂಜ್ಮೆಂಟ್ ಅನ್ನ ನೋಡ್ತೀವಿ. ಯಾವ್ಯಾವ್ದ್ರದ್ದು? ಸೆಪಲ್ ಮತ್ತೆ ಪೆಟಲ್ ನ ಅರೇಂಜ್ಮೆಂಟ್ ಅನ್ನ ನೋಡ್ತೀವಿ. ಕಾಮನ್ ಆಗಿ 5 ಟೈಪ್ಸ್ ಆಗಿ ನಾವು ಅದನ್ನ ಏನ್ ಮಾಡಿದೀವಿ? ಕ್ಲಾಸಿಫೈ ಮಾಡಿದ್ದೇವೆ. ಸೊ ದಟ್ ಅರೇಂಜ್ಮೆಂಟ್ or estivation can be classified into 5 types based on the arrangement and position of the sepal and petals ಅಂತ ಹೇಳ್ತೇವೆ. ಯಾವ್ಯಾವ್ದು 5 ತರಹದ್ದು ಅಂದಾಗ, ಫಸ್ಟ್ ಒನ್ ದಟ್ ಈಸ್ ವ್ಯಾಲ್ವೇಟ್ ಅಂತ ಕರಿತೀವಿ. ವ್ಯಾಲ್ವೇಟ್ ಟೈಪ್ ಆಫ್ estivation. ಹೇಗೆ ಕಾಣಿಸುತ್ತೆ ಇಲ್ಲಿ ವ್ಯಾಲ್ವೇಟ್ ಅಲ್ಲಿ ಅಂದಾಗ? ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇದನ್ನ ನಾವು ಹಿಂಗೆ ತೋರಿಸ್ತೀವಿ ಫ್ಲೋರಲ್ ಅಲ್ಲಿ. ಎರಡು 4 ಒಟ್ಟು 5 ಬರಬೇಕಾಗುತ್ತೆ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಇನ್ನು ವ್ಯಾಲ್ವೇಟ್ ಟೈಪ್ ನೋಡಿ ಹೇಗಿದೆ ಇದರಲ್ಲಿ ಅಂತ ಹೇಳಿ. ಈಗ ಸೆಪಲ್ ಪೆಟಲ್ ಅನ್ನ ನಾವು ಈ ರೀತಿ ಒಂದು ಫ್ಲೋರಲ್ ಇದರಲ್ಲಿ ತೋರಿಸ್ತಾ ಹೋಗ್ತೀವಿ ನಾವು. ಇದು ಮುಂದೆ ನೀವು ಸ್ಟಡಿ ಮಾಡ್ತೀರಾ, ಫ್ಯಾಮಿಲಿಯನ್ನು ಸ್ಟಡಿ ಮಾಡಬೇಕಾದ್ರೆ ಕೆಲವು ಸಿಂಬಲ್ಸ್ ಅನ್ನ ಹೇಳ್ತೀವಿ ನಾವು, ಒಂದು ಟರ್ಮ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ನಾವಲ್ಲಿ. ಆ ಸಿಂಬಲ್ ನೀವು ನೋಡಿದ ತಕ್ಷಣ ಇದು ಆ ಒಂದು ಟರ್ಮಿಗೆ ಅನ್ವಯವಾಗುತ್ತೆ ಅನ್ನೋದನ್ನ ನಾವು ಅಲ್ಲಿ ಸ್ಟಡಿ ಮಾಡುವಾಗ ಅಲ್ಲಿ ನಾವು ತೋರಿಸ್ತೀವಿ. ಫ್ಲೋರಲ್ ಡಯಾಗ್ರಾಮ್ ಅನ್ನ ಈ ತರ ತೋರಿಸ್ತಾ ಹೋಗ್ತೀವಿ ನಾವು. ಇಲ್ಲಿ ನೋಡಿ ಹೇಗಿರುತ್ತೆ ಇದು ಅರೇಂಜ್ಮೆಂಟ್ ಅಂದಾಗ, ಸೆಪಲ್ ಪೆಟಲ್ಗೆ ಅದನ್ನ ಬೇಕಾದ್ರೆ ನೀವು ಹಿಂಗೆ ತೋರಿಸ್ಕೋಬಹುದು. ಇಲ್ಲಿದೆಲ್ಲ ಸೆಪಲ್ ಈ ಟೈಪ್, ಇದು ಪೆಟಲ್. ಸ್ಟಾರ್ಟ್ ಆಗುವಾಗ ಇಲ್ಲದ್ರೆ ಹಿಂಗಿರುತ್ತೆ, ಈ ತರ ಹಿಂಗೆ ಒಂದು ಫ್ಲವರ್ ಅಲ್ಲಿ ನಾವು ನೋಡ್ಬೋದು. ಇನ್ನು ಕೆಲವು ಫ್ಲವರ್ ಅಲ್ಲಿ ಎರಡೂ ಕೂಡ ಏನಾಗಿರುತ್ತೆ? ಟಚ್ ಆಗಲ್ಲ, ಹಿಂಗೆ ಬಿಡಿ ಬಿಡಿ ಆಗಿರ್ತದೆ. ಈ ಟೈಪ್ ಆಗಿ ತೋರಿಸೋದನ್ನ ಹಿಂಗೆ ತೋರಿಸಿದ್ವಿ. ಸೊ ಒಂದನೇದನ್ನ ಏನಂತ ಹೇಳ್ತೀವಿ? ವ್ಯಾಲ್ವೇಟ್ ಟೈಪ್ ಅಂತ ಕರಿತೀವಿ. ವ್ಯಾಲ್ವೇಟ್ ಟೈಪ್ ಆಫ್ ಈಸ್ಟಿವೇಷನ್ ಒಂದು ಸಿಂಪಲ್ ವೇನಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲೇನಾಗಿರ್ತದೆ? ಇಲ್ಲಿ ಒಳಗಡೆ ಪೆಟಲ್, ಇದು ಸೆಪಲ್. ಹೆಂಗೆ ಆ ಬಾರ್ಡರ್ಗಳು ಎಡ್ಜ್ ಹೆಂಗ್ ಕೂಡ್ಕೊಳ್ಳುತ್ತೆ ಅಂತಂದ್ರೆ ಹಿಂಗ್ ಬಂದಿರುತ್ತಾ ಈ ತರ. ಸೊ ಪೆಟಲ್ ಇದು ಈ ತರ ಪೆಟಲ್ ಬಂದ್ರೆ ಇಲ್ಲಿ ಸೆಪಲ್ ಇದಕ್ಕೆ ಆಲ್ಟರ್ನೇಟ್ ಆಗಿ ಹಿಂಗ್ ಕೆಳಗಡೆ ಇರುತ್ತೆ, ತುಟ್ಟಿನ ಭಾಗ, ದಳದ ಭಾಗ. ಹೆಂಗೆ ಆ ಕಡೆಯಿಂದ ಟರ್ನ್ ಆಗ್ತಾ ಬಂದಾಗ ಜೋಡಣೆ ಹೆಂಗಾಗಿದೆ ಅನ್ನೋದನ್ನ ನಾವು ಈ ತರ ತೋರಿಸ್ತಾ ಹೋಗ್ತೀವಿ. ವ್ಯಾಲ್ವೇಟ್ ಅಲ್ಲಿ ಏನಾಗಿರುತ್ತೆ? ಹಿಯರ್ both sepals and petals, the edge of sepal and petal just touches to one another. ಏನಂತೀವಿ ಇಲ್ಲಿ? ಆ ದಳದ ಭಾಗ, ತೊಟ್ಟಿನ ಭಾಗ ಏನಾಗಿದೆ? ಒಂದು ಮತ್ತೊಂದಕ್ಕೆ ಏನಾಗಿದೆ ಇಲ್ಲಿ? ಟಚ್ ಆಗ್ತಾ ಹೋಗುತ್ತೆ. ಇದೇ ನೋಡ್ರಿ ಪೆಟಲ್, ದಳ, ತೊಟ್ಟಿನ ಭಾಗ ಅಂತ ಇಟ್ಕೊಳ್ಳೋಣ. ಕೇಲಿಕ್ಸ್, ಸೆಪಲ್. ಈ ದಳದ ಭಾಗ ಹಿಂಗ್ ಬಂದಾಗ ಜಸ್ಟ್ ಇಲ್ಲದ್ರೆ ಜಸ್ಟ್ ಒಂಚೂರು ಟಚ್ ಆಗಿರ್ತದೆ ಅಷ್ಟೇ, ಎಡ್ಜ್ ಮಾತ್ರ ಟಚ್ ಆಗಿರ್ತದೆ. ನೆಕ್ಸ್ಟ್ ಈ ಕಡೆಯಿಂದ ಒಂದು ಸೆಪಲ್ ಬರಿದೆ, ಇಲ್ಲಿ ಒಂದು ನೀವು ಪೆಟಲ್ ಬರೆದಾಗ ಎಡ್ಜ್ ಮಾತ್ರ ಏನಾಗಿರ್ತದೆ? ಇಲ್ಲಿ ಈ ತರ ಜಸ್ಟ್ ಟಚ್ ಆಗಿರುತ್ತೆ ಅಷ್ಟೇ, ಈ ತರ ಟಚ್ ಆಗಿರ್ತದೆ. ಅದನ್ನ ನಾವು ಆರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ವ್ಯಾಲ್ವೇಟ್ ಅಲ್ಲಿ ಏನಾಗಿರುತ್ತೆ? ದಿ ಎಡ್ಜಸ್ ಆಫ್
ಬೇಕಿದು. ನೀವು ಒಂದು ತಿಳ್ಕೊಂಡ್ರೆ ಪ್ರತಿಯೊಂದು ಏನಾಗಿರುತ್ತೆ ಜಸ್ಟ್ ಟಚ್ ಆಗ್ತಾ ಬಂದಿದೆ ನೋಡ್ರಿ. ಒಂದು ಆರೋ ಮಾರ್ಕ್ ಇನ್ನೊಂದಕ್ಕೆ, ಇನ್ನೊಂದು ಎಂಡ್ ಆಗಿರ್ತಕ್ಕಂಥದ್ದು ಇನ್ನೊಂದು ಸ್ಟಾರ್ಟಿಂಗ್ಗೆ, ಈ ತರ ಬರ್ತದೆ. ಇಂಥದ್ದನ್ನ ನಾವೇನಂತ ಕರೆಯೋಣ? ವ್ಯಾಲಿಡ್ ಟೈಪ್ ಆಫ್ ಇನ್ಸ್ಟಿಲೇಷನ್. ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಕ್ಯಾಲೋಟ್ರೋಪಿಸ್. ದಟ್ ಈಸ್ ಎಕ್ಕ ಅಂತೀರಲ್ಲ ನೀವು, ಕಾಮನ್ ಆಗಿ ಎಕ್ಕೆ ಗಿಡ, ಎಕ್ಕದ ಹೂವು, ಅಲ್ಲಿ ನಾವು ನೋಡ್ತೀವಿ ಈ ತರ ಇರ್ತಕ್ಕಂತಹ ಒಂದು ಈಸ್ಟಿವೇಶನ್. ಎರಡು ಸೆಪಲ್ಲು ಮತ್ತೆ ಪೆಟಲ್ಲು ಜಸ್ಟ್ ಟಚಸ್ ಟು ಒನ್ ಅನದರ್, ವ್ಯಾಲಿಡ್ ಟೈಪ್ ಅಂತ ಕರಿತೇವೆ. ಎರಡನೇದಾಗಿ ತಗೊಳ್ಳೋಣ. ಸೊ ಇದಕ್ಕೆ ಕ್ಯಾಲೋಟ್ರೋಪಿಸ್ ಎಕ್ಸಾಂಪಲ್. ಸೆಕೆಂಡ್ ಒನ್ ಈಸ್ ಟ್ವಿಸ್ಟೆಡ್ ಟೈಪ್ ಆಫ್ ಈಸ್ಟಿವೇಶನ್. ಟ್ವಿಸ್ಟೆಡ್ ಅಂತ ಕರಿತೀವಿ. ನೋಡಿ ಏನಾಗಿದೆ ಇಲ್ಲಿ ಅಂತ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಟ್ವಿಸ್ಟೆಡ್. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಏನಾಗಿದೆ ಅಂತ ನೋಡಬೇಕು ನೀವೀಗ. ಒನ್ ಇನ್ ಒನ್ ಔಟ್, ಒನ್ ಇನ್ ಒನ್ ಔಟ್, ಒನ್ ಇನ್ ಒನ್ ಔಟ್, ಒನ್ ಇನ್ ಒನ್ ಔಟ್, ಒನ್ ಔಟ್, ಒನ್ ಇನ್ ಒನ್ ಔಟ್. ಈಗ ನೋಡ್ತಾ ಬನ್ನಿ ಎರಡನೇದ್ರಲ್ಲಿ. ದಟ್ ಈಸ್ ಟ್ವಿಸ್ಟೆಡ್ ಅಂತ ಕರಿತೀವಿ. ಹಿಯರ್ ಸೆಪಲ್ ಅಂಡ್ ಪೆಟಲ್, ದಿ ಎಡ್ಜಸ್. ಸೊ ಒನ್ overlap to another, one edge overlap to another and another edge is free. ಹಾಗಂದ್ರೆ ಇಲ್ಲಿ ನೋಡಿ ಈ ತರ ಸಿಂಪಲ್ ವೇ ನಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಸೆಪಲ್ ಪೆಟಲ್ ಹೇಗಿದೆ ಅಂದ್ರೆ ಒಂದು ತುದಿ ಏನಾಗಿರುತ್ತೆ, ತೊಟ್ಟಿನ ಭಾಗ ಒಳಗೆ ಹೋಗಿರುತ್ತೆ, ಪೆಟಲ್ದು ಹೊರಗೆ ಬಂದಿರ್ತದೆ. ಅರ್ಥ ಆಗ್ತಿದೆಯಲ್ಲ? ಒಂದು ದಳದ ಭಾಗ ಒಳಗೆ ಹೋದ್ರೆ ಇನ್ನೊಂದು ತೊಟ್ಟಿನ ಭಾಗ ಹೊರಗೆ ಬಂದಿರ್ತದೆ. ಒಂದು ಒಳಗೆ ಹೋದ್ರೆ ಒಂದು ಹೊರಗೆ ಈ ತರ ಬಂದಿರ್ತದೆ. ಇನ್ನೊಂದು ಏನಾಗಿರುತ್ತೆ, ಒಳಗೆ ಹೋಗುತ್ತೆ, ಇನ್ನೊಂದು ಹೊರಗೆ ಬಂದಿರುತ್ತೆ. ಈ ಟೈಪ್ ಅಲ್ಲಿ ಹೋಗ್ತದೆ. ಸೊ ಇದನ್ನ ನಾವು ಟ್ವಿಸ್ಟೆಡ್ ಅಂತ ಕರಿತೀವಿ. ಇನ್ ಸಿಂಪಲ್ ವೇ ನಲ್ಲಿ ಹೇಗೆ ಹೇಳ್ಬೋದು ನಾವು? ಸೊ ಹಿಯರ್ ಒನ್, ದಟ್ ಈಸ್ ಒನ್ ಇನ್ ಅಂಡ್ ಔಟ್, ಇನ್ ಅಂಡ್ ಔಟ್, ಇನ್ ಅಂಡ್ ಔಟ್. ಏನಿದೆ ಆ ಐದು ಕೂಡ ನಾನು ಏನ್ ತೋರಿಸಿದೀನಿ ಇಲ್ಲಿ, ಆ ಸೆಪಲ್ ಪೆಟಲ್ ಯಾವ ರೀತಿ ಇದೆ ಅರೇಂಜ್ಮೆಂಟ್ ಇಲ್ಲಿ. ಇನ್ ಅಂಡ್ ಔಟ್, ಒನ್ ಎಡ್ಜ್ ಈಸ್ ಇನ್, ಅನದರ್ ಎಡ್ಜ್ ಈಸ್ ಔಟ್, ಒನ್ ಎಡ್ಜ್ ಈಸ್ ಇನ್, ಅನದರ್ ಈಸ್ ಔಟ್, ಒನ್ ಇನ್ ಒನ್ ಔಟ್. ಸೊ ಇಂಥ ಒಂದು ಅರೇಂಜ್ಮೆಂಟ್ ಅನ್ನ ಏನಂತ ಕರೆಯೋಣ? ಟ್ವಿಸ್ಟೆಡ್. ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಒನ್ ಆರೋ ಮಾರ್ಕ್ ಹೊರಗೆ ಹಾಕಿ, ದಟ್ ಈಸ್ ಔಟ್. ಇನ್ನೊಂದು ಸೈಮಲ್ಟೇನಿಯಸ್ ಆಗಿ ಇನ್ ಬರಲಿ. ಸೊ ಇನ್ ಅಂಡ್ ಔಟ್, ಇನ್ ಅಂಡ್ ಔಟ್, ಇನ್ ಅಂಡ್ ಔಟ್, ಇನ್ ಅಂಡ್ ಔಟ್, ಇನ್ ಅಂಡ್ ಔಟ್. ಸೊ ಈ ತರ ಬಂದರೆ ಅದನ್ನ ನಾವು ಟ್ವಿಸ್ಟೆಡ್ ಅಂತ ಕರಿತೇವೆ. ಎಕ್ಸಾಂಪಲ್ ಸೆಕೆಂಡ್ ಒನ್ಗೆ ಆ ಲೇಡೀಸ್ ಫಿಂಗರ್, ಏನು ಬೆಂಡೆಕಾಯಿ ಅಂತೀರಲ್ಲ, ಓಕ್ರಾ, ಅದನ್ನ ನಾವೇನಂತ ಕರಿತೀವಿ? ಲೇಡೀಸ್ ಫಿಂಗರ್, ಬೆಂಡೆಕಾಯಿ. ಸೊ ಇದರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅರೇಂಜ್ಮೆಂಟ್ ಅನ್ನ ನೋಡ್ತೀವಿ, ಸೆಪಲ್ ಮತ್ತೆ ಪೆಟಲ್ ನ. ಅದನ್ನ ನಾವು ಟ್ವಿಸ್ಟೆಡ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಥರ್ಡ್ ಒನ್, ದಟ್ ಒನ್ ಈಸ್ ಇಂಬ್ರಿಗೇಟ್. ಎಷ್ಟು ನೋಡ್ತೀವಿ ನಾವು? ಇಂಬ್ರಿಗೇಟ್. ಸೊ ಓವರ್ ಆಲ್ ನಾವು ನೋಡಿದಾಗ ಎಷ್ಟು ಟೈಪ್ಸ್ ಇದೆ ಈಸ್ಟಿವೇಶನ್ ಅಲ್ಲಿ? 4 ಟೈಪ್ಸ್ ಇದೆ. 5 ಅಲ್ಲ, 4 ಟೈಪ್ಸ್ ಇದೆ. ಸೊ 4 ಟೈಪ್ಸ್ ಅರೇಂಜ್ಮೆಂಟ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಪ್ರೆಸೆಂಟೇಷನ್ ಅಲ್ಲಿ 5 ಬರುತ್ತೆ. ಸೊ 4 ಈಸ್ಟಿವೇಶನ್ ಟೈಪ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಒನ್ ವ್ಯಾಲ್ವೇಟ್, ಸೆಕೆಂಡ್ ಒನ್ ಟ್ವಿಸ್ಟೆಡ್, ಥರ್ಡ್ ಒನ್ ಇಂಬ್ರಿಗೇಟ್ ಅಂಡ್ ಲಾಸ್ಟ್ ಒನ್ ಆಕ್ಸಿಲರಿ ಅಂತ ಕರಿತೀವಿ. ಈಗ ಕಮಿಂಗ್ ಟು ದಿ ಥರ್ಡ್ ಒನ್, ದಟ್ ಒನ್ ಈಸ್ ದಿ ಇಂಬ್ರಿಗೇಟ್ ಅಂತ ಕರಿತೇವೆ. ಇಂಬ್ರಿಗೇಟ್. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಹೇಗಿದೆ ಅಂತ ನೋಡಿ. ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೇಕು, ಅಬ್ಸರ್ವ್ ಮಾಡಿ ನೀವು ಯಾವ ಟೈಪ್ ಅಲ್ಲಿ ಇದೆ. ಒನ್ ಇನ್, ಒನ್ ಕಂಪ್ಲೀಟ್ಲಿ ಔಟ್ ಅಂಡ್ 3 ಇನ್ ಅಂಡ್ ಔಟ್. ಹೇಗೆ ಬಂದಿದೆ ನೋಡ್ತಾ ಬನ್ನಿ. ಸೊ ಈಗ ನೋಡ್ತಾ ಹೋಗೋಣ ಯಾವ ತರ ಬಂದಿದೆ ಅಂತೇಳಿ ಅಂತ. ಇಲ್ಲಿ ಈ ಒಂದು ಟೈಪ್ ಅಲ್ಲಿ ಇಂಬ್ರಿಗೇಟ್ ಅಂತ ಕರಿತೇವೆ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅನ್ನು ನೋಡಿ ಏನಾಗಿದೆ ಇಲ್ಲಿ. ಸೊ ಒನ್ ಪೆಟಲ್ ಕಂಪ್ಲೀಟ್ಲಿ ಇನ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಪೆಟಲ್ ಸೆಪಲ್ ಹೆಂಗಾಗಿದೆ ಇಲ್ಲಿ, ಒಂದು ಪೂರ್ತಿ 2 ಎಡ್ಜಸ್ ಏನಾಗಿದೆ, ಒಳಭಾಗಕ್ಕೆ ಹೋಗಿದೆ. ಇನ್ನೊಂದು ಕಂಪ್ಲೀಟ್ಲಿ ಔಟ್, ಏನಾಗಿದೆ, ಹೊರಭಾಗದಲ್ಲಿದೆ. 2 ಎಡ್ಜ್ ಹೊರಭಾಗದಲ್ಲಿದೆ. ಅಂಡ್ ರಿಮೈನಿಂಗ್ 3, ಇನ್ನು 3 ಏನಾಗಿದೆ, 1, 2 and 3. ರಿಮೈನಿಂಗ್ 3 ಏನಾಗಿದೆ, ಇನ್ ಅಂಡ್ ಔಟ್ ಅಂತ ಕರಿತೀವಿ. ಆ 3ರಲ್ಲಿ ಒಂದು ಹೊರಗಿದೆ, ಒಂದು ಒಳಗಿದೆ, ಒಂದು ಒಳಗಿದೆ, ಒಂದು ಹೊರಗಿದೆ.
ಇಟ್ಕೊಂಡ್ಬಿಡ್ರಿ. 1 completely in, 1 completely out, 3 in and out, 3 in and out. Such a type of arrangement is called imbricate ಅಂತ ಕರೀತೇವೆ. ಎಕ್ಸಾಂಪಲ್ ಕ್ಯಾಶಿಯಾ. ಈ ಪ್ಲಾಂಟ್ ಅಲ್ಲಿ ನೋಡ್ತೀವಿ ನಾವು ಇದನ್ನ ಕ್ಯಾಶಿಯಾದಲ್ಲಿ ಈ ಟೈಪ್ ಇರತಕ್ಕಂತಹ ಒಂದು ಅರೇಂಜ್ಮೆಂಟ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಲಾಸ್ಟ್ ಒನ್ ವ್ಯಾಕ್ಸಿಲರಿ ಅಂತ ಕರೀತೀವಿ. ವ್ಯಾಕ್ಸಿಲರಿ. ಸೊ ಇಲ್ಲಿ ಏನಾಗಿರುತ್ತಪ್ಪ ವ್ಯಾಕ್ಸಿಲರಿನಲ್ಲಿ ಅಂದಾಗ ನೀವು ಸಾಮಾನ್ಯವಾಗಿ ಇದನ್ನ ನಾವು ಪ್ಯಾಪಿಲಿನಿಯೋಸಿ ಅಂತ ಒಂದು ಫ್ಯಾಮಿಲಿ ಇದೆ, ಅರ್ಥ ಆಗ್ತಿದೆಯಲ್ಲ. ಸೊ ಆ ಒಂದು ಫ್ಯಾಮಿಲಿನಲ್ಲಿ ಲೆಗ್ಯುಮಿನೇಸಿ ಅಂತ ಕರಿತೇವೆ. ಆ ಫ್ಯಾಮಿಲಿನಲ್ಲಿ ನಾವು ಅದನ್ನು ನೋಡ್ತೇವೆ. ಏನು ಒಂದು ಈ ಒಂದು ಅರೇಂಜ್ಮೆಂಟ್ ಅನ್ನ ಇಲ್ಲಿ ನಾವು ನೋಡ್ಬೋದು. ಎಕ್ಸಾಂಪಲ್ ಅನ್ನ ನಾವು ಆ ಫ್ಯಾಮಿಲಿನಲ್ಲಿ ಬರ್ತಕ್ಕಂಥ ಇದರಲ್ಲಿ. ಸೊ ಇಲ್ಲಿ ಯಾವ ಟೈಪ್ ಅಲ್ಲಿ ಇರುತ್ತೆ ಅಂತಂದ್ರೆ ಒನ್ ಲಾರ್ಜ್ ಪೆಟಲ್, that is lateral, large petal, so overlaps to two small petals, keel petals. ಇದು large petal overlaps to a small key petal. ಈ ಟೈಪ್ ಅಲ್ಲಿ ನಾವು ಅರೇಂಜ್ಮೆಂಟ್ ಅನ್ನ ನೋಡ್ತೇವೆ. ನೋಡ್ರಿ, ಇದು ಒಂದು ಲ್ಯಾಟರಲ್ ಇದೆ, ಲಾರ್ಜ್ ಪೆಟಲ್ ಇದೆ. ಇದು ಇವೆರಡಕ್ಕೆ ಆ ಕಡೆ ಈ ಕಡೆ ಇರತಕ್ಕಂಥದಕ್ಕೆ ಏನಾಗಿದೆ, ಓವರ್ಲ್ಯಾಪ್ ಆಗಿದೆ. ಕೀಲ್ ಪೆಟಲ್, ಸ್ಮಾಲ್ ಕೀಲ್ ಪೆಟಲ್ಸ್ ಆಗಿದೆ. ಸೊ ಇವೆರಡು ಲ್ಯಾಟರಲ್, ದಿಸ್ ಒನ್ ಇಸ್ ಕೀಲ್ ಪೆಟಲ್ ಅಂತ ಕರಿತೀವಿ. ಸೊ ಒನ್ ಲಾರ್ಜ್ ಓವರ್ಲ್ಯಾಪ್ ಟು ಲ್ಯಾಟರಲ್ ಪೆಟಲ್ಸ್. ನೋಡ್ರಿ, ಇವೆರಡು ಆ ಕಡೆ ಈ ಕಡೆ ಇದೆ, ಲ್ಯಾಟರಲ್ ಪೆಟಲ್. These two overlaps to keel petals, small keel petals. Such a type of arrangement is called ವ್ಯಾಕ್ಸಿಲರಿ ಅಂತ ಕರಿತೇವೆ. ಅಂತ ಅರೇಂಜ್ಮೆಂಟ್ ಅನ್ನ ನಾವು ಏನಂತ ಹೇಳ್ತೀವಿ, ವ್ಯಾಕ್ಸಿಲರಿ ಅಂತ ಕರಿತೇವೆ. ಇದಕ್ಕೆ ಉದಾಹರಣೆಯಾಗಿ ಆ ಫ್ಯಾಮಿಲಿನಲ್ಲಿ ಬರ್ತಕ್ಕಂಥ ಪ್ಯಾಪಿಲಿನಿಯೋಸಿ ಅಂತ ಹೇಳ್ಬಿಟ್ಟು ಕರಿತೇವೆ. ಆ ಫ್ಯಾಮಿಲಿನಲ್ಲಿ ಬರ್ತಕ್ಕಂಥ ಫ್ಲವರ್ ಅಲ್ಲಿ ನಾವು ನೋಡಬಹುದು, ಬಹಳ ಚೆನ್ನಾಗಿ ಕಾಣಿಸುತ್ತೆ. ಒಂದು ಲಾರ್ಜ್ ಇರ್ತದೆ, ಅದರ ಮೇಲ್ಭಾಗದಲ್ಲಿ ಇರ್ತದೆ, ಅದ್ರ ಕೆಳಗಡೆ ಆ ಕಡೆ ಈ ಕಡೆಗೆ ಲ್ಯಾಟ್ರಲ್ ಅಲ್ಲಿ ಇನ್ನೆರಡು ಬರ್ತವೆ. ಸೊ ಅದನ್ನ ನಾವು ವಿಂಗ್ ಅಂತ ಕರಿತೀವಿ, ವಿಂಗ್ ಪೆಟಲ್ಸ್ ಅಂತ ಕರಿತೀವಿ. ಆ ಎರಡು ಪೆಟಲ್ಸ್ ಸ್ಮಾಲ್ ಪೆಟಲ್ಸ್ ಗೆ ಓವರ್ಲ್ಯಾಪ್ ಆಗಿದೆ, ಕೀಲ್ ಪೆಟಲ್ಸ್ ಅಂತ ಕರಿತೇವೆ. ಇದಿಷ್ಟು ನಾವೇನಂತ ಹೇಳ್ತೀವಿ, ದಟ್ ಈಸ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಇನ್ ಎ ಫ್ಲವರ್. ದಟ್ ಈಸ್ ಕಾಲ್ಡ್ ಈಸ್ಟಿವೇಷನ್. ದೇರ್ ಆರ್ 4 ಟೈಪ್ಸ್ ಆಫ್ ಈಸ್ಟಿವೇಷನ್: ವ್ಯಾಲ್ವೆಟ್, ಟ್ವಿಸ್ಟೆಡ್, ಇಂಬ್ರಿಗೇಟ್ ಅಂಡ್ ವ್ಯಾಕ್ಸಿಲರಿ. ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ವ್ಯಾಲ್ವೆಟ್ ಅಲ್ಲಿ ಎಡ್ಜಸ್ ಒನ್ ಟಚಸ್ ಟು ಅದರ್, ಎಲ್ಲ ಒಂದು ಬಾರ್ಡರ್ ನಲ್ಲಿ ಟಚ್ ಆಗ್ತಾ ಹೋಗ್ತದೆ. ಎರಡನೇದಾಗಿ ನಾವು ತಗೊಳ್ಳೋಣ, ದಟ್ ಈಸ್ ಟ್ವಿಸ್ಟೆಡ್ ಅಲ್ಲಿ ಏನಾಗಿರುತ್ತೆ, ಸೊ ಆಲ್ ಇನ್ ಅಂಡ್ ಔಟ್ ಅಂತ ಕರಿತೀವಿ. ಮೂರನೇದಾಗಿ ತಗೊಳ್ಳೋಣ, ದಟ್ ಈಸ್ ಇಂಬ್ರಿಗೇಟ್ ಅಲ್ಲಿ ಒನ್ ಕಂಪ್ಲೀಟ್ಲಿ ಇನ್, ಒನ್ ಕಂಪ್ಲೀಟ್ಲಿ ಔಟ್, 3 ಇನ್ ಅಂಡ್ ಔಟ್ ಅಂತ ಕರಿತೇವೆ. ನಾಲ್ಕನೇದಲ್ಲಿ ತಗೊಂಡಾಗ ಒನ್ ಲಾರ್ಜ್ ಪೆಟಲ್ ಓವರ್ಲ್ಯಾಪ್ಸ್ ಟು ಲ್ಯಾಟರಲ್ ಪೆಟಲ್ಸ್, 2 ಲ್ಯಾಟರಲ್ ಪೆಟಲ್ಸ್ ಓವರ್ಲ್ಯಾಪ್ಸ್ ಟು ಕೀಲ್ ಪೆಟಲ್ಸ್ ಅಂತ ಕರಿತೇವೆ. ಇದು ನಾವು ವ್ಯಾಕ್ಸಿಲರಿ ಟೈಪ್ ಅಲ್ಲಿ ನೋಡುವಂತದ್ದು. ದಿಸ್ ಈಸ್ ದಿ ಈಸ್ಟಿವೇಷನ್, ದಟ್ ಈಸ್ ದಿ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಕಮಿಂಗ್ ಟು ದಿ ಪೊಸಿಷನ್ ಇನ್ ಆಂಡ್ರೀಶಿಯಂ. ಏನಂತ ಹೇಳೋಣ, ಆಂಡ್ರೀಶಿಯಂ ಅಲ್ಲಿ ಪೊಸಿಷನ್ ಹೇಳ್ಬಿಡೋಣ. ಆಂಡ್ರೋಯಿಶಿಯಂ ಅಂತ ಕರಿತೀವಿ. ಆಂಡ್ರೀಶಿಯಂ ದಟ್ ಈಸ್ ಮೇಲ್ ಫ್ಲವರ್ ಪಾಟ್. ಸೊ ನಾವು ದಳದ ಭಾಗದಲ್ಲಿ ನೋಡ್ತಾ ಬಂದ್ವಿ. ಇದು ಏನಂತ ಕರೆದ್ವಿ, ಸ್ಟೇಮನ್ಸ್, ಹೌದಾ. ಇದು ಮೇಲಿರ್ತಕ್ಕಂಥದ್ದು ಆಂಥರ್ ಅಂತ ಕರೆದ್ವಿ. ಈಗ ಸೊ ಇಲ್ಲಿ ಕೆಳಗಡೆ ಸೆಪಲ್ಸ್ ಬರುತ್ತೆ. ಏನು ಮುಂದುವರೆದು ಇದು ಬಂದಿರತಕ್ಕಂಥ ಬೇಸಲ್ ಪಾರ್ಟೆ ಥಲಾಮಸ್ ಅಂತ ಕರಿತೀವಿ. ಈಗ ಆಂಡ್ರೀಶಿಯಂ ಅಲ್ಲಿ ಏನು ಕಂಡೀಷನ್ ಅಲ್ಲಿ ನೋಡ್ತೀವಿ ನಾವು ಅಂದಾಗ, in some flowers these anthers, that is these stamens are fused and arranged or enclosed in a bundle. ಏನಾಗಿರ್ತದೆ, ಈ ಸ್ಟೇಮನ್ಸ್ ಗಳು ಈ ತರ ಒಂದು ಬಂಡಲ್ ಅಲ್ಲಿ, ಒಂದು ಶೀಟ್ ಅಲ್ಲಿ ಏನಾಗಿರ್ತದೆ, ಎನ್ಕ್ಲೋಸ್ ಆಗಿರ್ತದೆ. Here stamens are enclosed in a sheath or a bundle. ಸೊ ಈ ತರ ಇತ್ತು ಅಂದಾಗ ಒಂದು ಬಂಡಲ್ ಅಲ್ಲಿ ಶೀಟ್ ಅಲ್ಲ ಏನಾಗಿರುತ್ತೆ, ಒಳಗಡೆಗೆ ಎನ್ಕ್ಲೋಸ್ ಆಗಿರ್ತದೆ. ಈ ತರ
ಸಿಂಗಲ್. ಅಡಲ್ಫಸ್ ಸ್ಟೇಮನ್ಸ್ ಅಂತ ಕರಿತೀವಿ. ಏನಾಗಿರುತ್ತೆ, ಅನೇಕ ಸ್ಟೇಮನ್ಸ್ಗಳು ಒಂದೇ ಒಂದು ಚೀಲದಲ್ಲಿ ಬಂಡಲ್ನೊಳಗೆ ಏನಾಗಿರುತ್ತೆ, ಒಳಗಡೆ ಕೂಡ್ಕೊಂಡಿರ್ತದೆ, ಒಳಗಡೆ ಸೇರಲ್ಪಟ್ಟಿರ್ತದೆ. ಆ ರೀತಿ ಸೇರಿರ್ತಕ್ಕಂಥ ಒಂದು ಬಂಡಲ್ ಅನ್ನ ನಾವು ಮಾನೋ ಅಡಲ್ಫಸ್ ಅಂತ ಕರಿತೀವಿ. ಇಫ್ ಸೊ ಸ್ಟೇಮನ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಟೂ ಬಂಡಲ್ಸ್ ಆರ್ ಟೂ ಶೀಟ್ಸ್. ಹಾಗೆ ಮುಂದುವರೆದು ಇನ್ನು ಕೆಲವು ಹೂಗಳಲ್ಲಿ ಈ ಸ್ಟೇಮನ್ಸ್ ಇದು ಒಂದು ಬಂಡಲ್ ಇನ್ನೊಂದು ಬಂಡಲ್ ಅಲ್ಲಿ ಈ ರೀತಿ ಏನಾಗಿರುತ್ತೆ, ಸ್ಟೋರ್ ಆಗಿರ್ತದೆ, ಎನ್ಕ್ಲೋಸ್ ಆಗಿರ್ತದೆ. ಹಾಗೆಯೇ ಎರಡು ಬಂಡಲ್ ಇತ್ತು ಅಂದ್ರೆ ಏನಂತ ಕರೆಯೋಣ, ಮಾನೋ ಬದಲು ಇನ್ಸ್ಟೆಡ್ ಆಫ್ ಮಾನೋ ಡೈ ಅಡಲ್ಫಸ್ ಅಂತ ಕರಿತೇವೆ. ಟರ್ನ್ಡ್ ಆಸ್ ಡೈ ಅಡಲ್ಫಸ್ ಅಂತ ಕರಿತೀವಿ. ಡೈ ಅಂದ್ರೆ ಎರಡು. In suppose in case of other flowers, so stamens are arranged or enclosed in more than two bundles. ಎರಡಕ್ಕಿಂತ ಜಾಸ್ತಿ ಬಂಡಲ್ ಅಲ್ಲೆಲ್ಲ ಸ್ಟಾಕ್ ಆಗಿತ್ತು ಅಂತಂದ್ರೆ ಅದನ್ನೇನಂತ ಕರೆಯೋಣ ನಾವು, that condition is called as polyadelphous. polyadelphous ಅಂತ ಕರಿತೇವೆ. ಸೊ ಹೀಗೆ ನಾವು ಸ್ಟೇಮನ್ ಅನ್ನ ನೋಡ್ತಾ ಹೋಗ್ತೀವಿ. ಒಂದು ಮಾನೋ ಅಂತ ಕರಿತೇವೆ, ಇನ್ನೊಂದು ಡೈ ಅಡಲ್ಫಸ್ ಅಂತ ಕರಿತೇವೆ, ಇನ್ನೊಂದು ಪಾಲಿ ಅಡಲ್ಫಸ್ ಅಂತ ಕರಿತೇವೆ. ಪಾಲಿಗೆ ಒಳ್ಳೆ ಉದಾಹರಣೆ ಕೊಡ್ಬೋದು, ದಟ್ ಈಸ್ ಸಿಟ್ರಸ್ ಫ್ಲವರ್ ಅಂತ ಕರಿತೀವಿ. ಏನು ನೀವು ನಿಂಬೆ ಇರಬಹುದು, ಎರಳಿಕಾಯಿ ಅಂತ ಕರಿತೀರಾ, ಮೂಸಂಬಿ ಅಂತ ಏನು ಹೇಳ್ತೀರಾ, ಈ ಒಂದು ಹಣ್ಣುಗಳಲ್ಲಿ, ಈ ಒಂದು ಸಸ್ಯಗಳಲ್ಲಿ ಫ್ಲವರ್ಸ್ ಅನ್ನು ಅಬ್ಸರ್ವ್ ಮಾಡಿ ಪಾಲಿ ಅಡಲ್ಫಸ್ ಅಂತ ಕರಿತೀವಿ. ಗಂಚಲಾಗಿರ್ತಕ್ಕಂಥ ಸ್ಟೇಮನ್ಸ್ ಎಲ್ಲ 1, 2, 3, 4, 5 ಈ ಬಂಡಲ್ಸ್ಗಳಲ್ಲಿ ಎನ್ಕ್ಲೋಸ್ ಆಗಿರ್ತದೆ. ಅದು ನಾವು ಪಾಲಿ ಅಡಲ್ಫಸ್ ಅಂತ ಕರಿತಾ ಹೋಗ್ತೇವೆ. ಇದು ನಾವು ಸಿಚುಯೇಷನ್ ಅನ್ನ ನೋಡ್ತಕ್ಕಂಥದ್ದು. ಸೊ ಒನ್ ಮೋರ್ ಟರ್ಮ್ ಈಸ್ ರಿಮೈನಿಂಗ್, ದಟ್ ಈಸ್ ಕಂಡೀಷನ್ ಈಸ್ ಕಾಲ್ಡ್ ಸ್ಟಾಮಿನೋಡ್ಸ್. ಸ್ಟಾಮಿನೋಡ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಾಮಿನೋಡ್? ಏನು ಹಾಗಂದ್ರೆ, ಇಫ್ ಸೊ in androecium part, that is the sterile stamens ಅಂತ ಕರಿತೇವೆ. Here stamen, stamens without the pollen grains or anthers. ಏನಿಲ್ಲಿ ಅಂತಂದ್ರೆ ಸ್ಟೇಮನ್ ಭಾಗ ಇರುತ್ತೆ, ಆದ್ರೆ ಆ ಸ್ಟೇಮನ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಆಂಥರ್ಸ್ ಇದೆಯಲ್ಲ, ಅಲ್ಲೇನಿರುತ್ತೆ, ಪೋಲನ್ ಗ್ರೈನ್ಸ್ ಇರಲ್ಲ, ಪರಾಗರೇಣುಗಳಿರೋದಿಲ್ಲ, ಸ್ಟರೈಲ್ ಕಂಡೀಷನ್ ಅಲ್ಲಿ ಇರುತ್ತದು, ಫಲವತ್ತತೆ ಇರೋದಿಲ್ಲ, ಅದಕ್ಕೆ ಮೇಲ್ ಗೇಮೆಟ್ಸ್ ಅನ್ನು ಉತ್ಪಾದಿಸುವಂತಹ ಶಕ್ತಿ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಅಂತಹ ಕೊಳವೆಗಳನ್ನ, ನಡಿಕೆಗಳನ್ನ ನಾವೇನಂತ ಕರಿತೀವಿ, ಸ್ಟರೈಲ್ ಸ್ಟೇಮನ್ಸ್ ಅಂತ ಕರಿತೇವೆ. ಸೊ ಸ್ಟರೈಲ್ stamens. In some flowers, stamens are sterile in condition. So such sterile stamens are called staminodes. ಏನಂತ ಕರಿತೀವಿ ನಾವು ಅದನ್ನ? ಸ್ಟಾಮಿನೋಡ್ಸ್ ಅಂತ ಕರಿತೇವೆ. ನಥಿಂಗ್ ಬಟ್ ಸ್ಟರೈಲ್ ಸ್ಟೇಮನ್ಸ್, ಇನ್ಫರ್ಟೈಲ್. ಅದರ ಒಳಗಡೆ ಆಂಥರ್ ಇಲ್ಲ, ಆಂಥರ್ ಒಳಗಡೆ ಪೋಲನ್ ಗ್ರೈನ್ಸ್ ಇರೋಲ್ಲ, ಬರೀ ಸ್ಟಾಕ್ ಒಂದೇ ಸ್ಟೇಮನ್ ಇರ್ತದೆ. ಅಂತದನ್ನೇನಂತ ಕರೆಯೋಣ ನಾವು? ಸ್ಟರೈಲ್ ಸ್ಟೇಮನ್ಸ್. ಅಂತ ಸ್ಟೇಮನ್ಸ್ ಏನಂತ ಹೇಳಬೇಕು ನಾವು? ಅದನ್ನ ಸ್ಟಾಮಿನೋಡ್ಸ್ ಅಂತ ಕರಿತೇವೆ. ಇದು ಒಂದು ಕಂಡೀಷನ್. ನಿಮಗೆ ಎಕ್ಸಾಮ್ ಅಲ್ಲ ಕೇಳ್ತಾರೆ, ಡಿಫೈನ್ ಸ್ಟಾಮಿನೋಡ್. ಸ್ಟರೈಲ್ ಸ್ಟೇಮನ್ಸ್ ಆರ್ ಕಾಲ್ಡ್ ಸ್ಟಾಮಿನೋಡ್ಸ್. ಇಷ್ಟನ್ನ ನೀವು ಬರೀಬೇಕಾಗ್ತದೆ ಎಕ್ಸಾಮ್ ಅಲ್ಲಿ. 1 ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ ಇದು. ಸೊ ಇದಿಷ್ಟು ನಾವು ಫ್ಲವರ್ ಪಾರ್ಟ್ ಅಲ್ಲಿ ನೋಡುವಂಥದ್ದು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಪ್ಲಾಸೆಂಟೇಷನ್. ಪ್ಲಾಸೆಂಟೇಷನ್ ಏನ್ ಹಾಗಂದ್ರೆ, ಪ್ಲಾಸೆಂಟೇಷನ್ ಅಂದ್ರೆ ಏನು? ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಇನ್ ದಿ ಓವರಿ. Arrangement of ovules in the ovary. In the ovary is called placentation. Is called placentation. ನೋಡಿ ಏನಿದು? Arrangement of ovules in the ovary is called placentation. So ನಾವು ಎಲ್ಲಿಗೆ ಬರೋಣ ಈಗ? ಗೈನೀಷಿಯಂ ಪಾರ್ಟಿಗೆ ಬರೋಣ. So this is the gynecium part. This one is a stigma, this is a style, and this one is a ovary. Now, so ಇಲ್ಲಿ ನೋಡೋಣ, ಈಗ ovary ನಲ್ಲಿ ನೋಡೋಣ. We can see the ovary part in a flower.
Here, the ovary. Suppose in a flower, the gynoecium part of the flower. So it has three parts: stigma, style, and ovary. Ovary is the innermost part of the flower or gynoecium ಅಂತ ಕರೀತೇವೆ. ಒಳಗಡೆ ಇರುವಂತದ್ದು ಅಟ್ಯಾಚ್ ಟು ದಿ ಥಾಲಮಸ್. ಎಲ್ಲಿಗೆ ಅಟ್ಯಾಚ್ ಆಗಿರುತ್ತದೋ ಥಾಲಮಸ್ ಗೆ ಅಟ್ಯಾಚ್ ಆಗಿರುತ್ತದೆ. Here, so ovary may be a single or chambered ಅಂತ ಕರೀತೇವೆ. ಏನ್ ಹಾಗಂದ್ರೆ ಓವರಿನ ನಾವು ಡಿಸೆಕ್ಟ್ ಮಾಡಿ ನೋಡಿದಾಗ ಹೀಗೆ ಒಂದೇ ಚೇಂಬರ್ ಅಲ್ಲಿ ಇರ್ತದೆ. ಸೊ ಇಫ್ ಇಟ್ ಈಸ್ ಎ ಸಿಂಗಲ್ ಚೇಂಬರ್ ಆರ್ ಮೆನಿ ಚೇಂಬರ್ಡ್, ಅಥವಾ ಏನಾಗಿರ್ತದೆ ಓವರಿ, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಈಗ ಒಳಗಡೆ ಓವರಿ ಇತ್ತು ಅಂತಂದ್ರೆ ಅನೇಕ ಚೇಂಬರ್ಸ್ ಅನ್ನ ನೋಡ್ತೀವಿ ನಾವು ಒಳಗಡೆ, ಇಲ್ಲ ಒಂದೇ ಚೇಂಬರ್ ಅನ್ನ ನೋಡ್ತೀವಿ. ನೋಡಿ, ಇದು ಚೇಂಬರ್ಸ್, ಓವರಿ ಒಳಗಡೆ ಇರ್ತಕ್ಕಂತಹ ಚೇಂಬರ್ಸ್ ಇದು. ಸೊ ಇದು ಸಿಂಗಲ್, ಏನು ಇಲ್ಲ ಅಂದ್ರೆ ಇದು ನಾವೇನಂತ ಕರಿತೀವಿ, ಮಾನೋಲಾಕ್ಯುಲರಿ ಅಂತ ಕರಿತೇವೆ. ಸೊ ಇದೇನಾದ್ರೂ ಚೇಂಬರ್ಸ್ ಅನ್ನ, ಪಾರ್ಟಿಷನ್ ಅನ್ನ ಹೊಂದಿದ್ರೆ, ಅನೇಕ ಭಾಗಗಳಾಗಿ ಮನೆಗಳನ್ನ ಹೊಂದಿದ್ರೆ ಅದನ್ನ ನಾವು ಲಾಕ್ಯೂಲ್ಸ್ ಅಂತ ಕರಿತೇವೆ. ಸೊ ಓವರಿ ಮೇ ಬಿ ಅ ಸಿಂಗಲ್ ಆರ್ chambered. So chambered may be 2, 3 or more. ಎಷ್ಟಾದ್ರೂ ಇರಬಹುದು, 2 ಇರಬಹುದು, 3 ಇರಬಹುದು. ಸೊ 1 ಇದ್ರೆ ಮಾನೋಲಾಕ್ಯುಲರಿ ಅಂತ ಕರಿತೀವಿ, 2 ಇದ್ರೆ ಬೈಲಾಕ್ಯುಲರಿ ಅಂತ ಕರಿತೀವಿ. ಮೋರ್ ದನ್ 2 ಇಟ್ ಇಸ್ ಸೆಡ್ ಟು ಬಿ ಪಾಲಿಲಾಕ್ಯುಲರಿ ಅಂತ ಕರಿತೇವೆ, ಆರ್ ಮಲ್ಟಿಲಾಕ್ಯುಲರಿ ಅಂತ ಕರಿತೇವೆ, ಮಲ್ಟಿ ಮೆನಿ ಅಂತ ಹೇಳ್ತೀವಿ. ಈಗ ಇಲ್ಲಿ ಏನಾಗಿರುತ್ತೆ ಓವರಿ ಒಳಗಡೆ, ನೆಕ್ಸ್ಟ್ ಏನಾಗುತ್ತೆ, ಬೀಜ ಏನಾಗುತ್ತೆ ಅಲ್ಲಿ ಡೆವಲಪ್ ಆಗ್ತದೆ. ಓವರಿ ಒಳಗಡೆ ಏನಾಗ್ತದೆ, ಎಂಟೈರ್ ಓವರಿ ಮುಂದೆ ಗರ್ಭಧಾರಣೆ ಆದ ಮೇಲೆ ಹಣ್ಣಾಗುತ್ತೆ. ಆ ಹಣ್ಣಿನ ಒಳಭಾಗದಲ್ಲಿ ಇರ್ತಕ್ಕಂಥ ಚೇಂಬರ್ಸ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಆ ಭಾಗ ಏನಾಗುತ್ತೆ, ಮುಂದೆ ಓವ್ಯೂಲ್ ಅಂತಕ್ಕಂಥ ಭಾಗ ಬೀಜವಾಗಿ ಏನಾಗುತ್ತದು ಡೆವಲಪ್ ಆಗ್ತದೆ. ಅದು ಕಡ್ಡೆಸ್. ಈಗ ಇಲ್ಲಿ ನೋಡ್ತಾ ಹೋಗೋಣ. ಇದು ಒಂದು ಓವರಿ ಅಂತ ತಿಳ್ಕೊಂಡಿದ್ದೀನಿ, ಇದು ಸಿಂಗಲ್ ಚೇಂಬರ್ಡ್. ಇಲ್ಲಿ ನಾನು ಚೇಂಬರ್ ಅನ್ನ ತೋರಿಸ್ತೇನೆ ಓವರಿನಲ್ಲಿ. ಈಗ ಇದು ಅನೇಕ ಚೇಂಬರ್ಸ್ ಆಗಿ ಈ ತರ ಪಾರ್ಟಿಷನ್ ಅನ್ನ ಹೊಂದಿದೆ, ಲಾಕ್ಯೂಲ್ಸ್ ಅನ್ನ ಹೊಂದಿದೆ. ಹೌದಾ? ಇದು ಒಳಗಿನ ಭಾಗ, ಓವರಿಯ ಒಳಭಾಗ. ಇದು ಒಂದಿದೆ. ಇಲ್ಲಿ ನೋಡಿ ಎಷ್ಟೊಂದು ಲಾಕ್ಯೂಲ್ಸ್ ಅನ್ನ ಬಂದಿದೆ. ಏನಿರುತ್ತೆ ಇಲ್ಲಿ, ದಿ ಡೆವಲಪ್ಮೆಂಟ್ ಆಫ್ ಆನ್ ಓವ್ಯೂಲ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಓವರಿ. ಒಳಗಡೆ ಓವ್ಯೂಲ್ ಬೆಳೆಯುತ್ತೆ. ಸೊ ದಿ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಇನ್ ದಿ ಓವರಿ ಇಸ್ ಕಾಲ್ಡ್ ಪ್ಲಾಸೆಂಟೇಷನ್. ಲುಕ್ ಅಟ್ ದಿಸ್ ಡಯಾಗ್ರಾಮ್, ಹೆಂಗ್ ಕಾಣ್ತದೆ ಅಂತ ನೋಡಿ. ಸೊ ದಿಸ್ ಇಸ್ ದಿ ಓವ್ಯೂಲ್. ನೆಕ್ಸ್ಟ್ ಡೆವಲಪ್ಸ್ ಇಂಟು ಎ ಸೀಡ್. ಈ ಓವ್ಯೂಲ್ ಇದೆಯಲ್ಲ, ಈ ಮುಂದೆ ಏನಾಗುತ್ತದು, ಬೀಜ ಆಗುತ್ತದು. ಆ ಬೀಜ ಆಗುವಾಗ ಮೊದಲಿನ ಒಂದು ಇನಿಷಿಯಲ್ ಸ್ಟೇಜ್ ಇದೆಯಲ್ಲ, ಓವ್ಯೂಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದಿತ್ತು ಅಂತಂದ್ರೆ ಹಿಂಗೆ ಬರಿಬಹುದು, ಅಥವಾ ಇಲ್ಲೇ ತೋರಿಸ್ತೀನಿ ನೋಡಿ, ಈ ಟೈಪ್ ಇರ್ಬೋದು, ಈ ಟೈಪ್ಸ್ ಇರ್ಬೋದು. ಇವೆಲ್ಲ ಏನಿದು ಓವ್ಯೂಲ್ಸ್ ಅಂತ ಕರಿತೀವಿ. ಓವ್ಯೂಲ್ ಇದೇ ಮುಂದೆ ಬೀಜ ಆಗ್ತಕ್ಕಂಥದ್ದು, ಬೀಜವಾಗಿ ಬೆಳವಣಿಗೆ ಹೊಂದುವಂಥದ್ದು. ಸೊ ಒಳಗಡೆ, ಓವರಿ ಒಳಗಡೆ ಇದರ ಅರೇಂಜ್ಮೆಂಟ್ ಏನಾಗಿರ್ತದೆ ಅಂದ್ರೆ ಬೇರೆ ಬೇರೆ ರೀತಿಯಾಗಿರ್ತದೆ ಫ್ಲವರ್ಸ್ ಅಲ್ಲಿ, ಓವರಿಯಲ್ಲಿ. ಅರ್ಥ ಆಗ್ತಿದೆಯಲ್ಲ? ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಅರೇಂಜ್ಮೆಂಟ್ ಅನ್ನ ನಾವು ನೋಡ್ತೇವೆ. ಆ ಅರೇಂಜ್ಮೆಂಟ್ ಅನ್ನ, ದಟ್ ಈಸ್ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಇನ್ ದಿ ಓವರಿ ಇಸ್ ಕಾಲ್ಡ್ ಪ್ಲಾಸೆಂಟೇಷನ್ ಅಂತ ಕರಿತೇವೆ. ಹಿಯರ್ ದಿಸ್ ಈಸ್ ಓವ್ಯೂಲ್. ಓವ್ಯೂಲ್ ಅಟ್ಯಾಚ್ಡ್ ಟು ದಿ ಪಾರ್ಟ್. ಎಲ್ಲಿಗೆ ಹೋಗುತ್ತೆ ಅದು? ಅಟ್ಯಾಚ್ಡ್ ಟು ದಿ ಇನ್ನರ್ ಪಾರ್ಟ್ ಬೈ ಎ ಸ್ಟಾಕ್. ಏನಾಗಿದೆ ಇದು ಓವ್ಯೂಲ್, ಹಿಂಗಿದೆಯಲ್ಲ, ಇದು ಈ ತರ ಅಟ್ಯಾಚ್ ಆಗಿದೆ ಒಳಭಾಗದಲ್ಲಿ. ಯಾವುದು? ಓವರಿ ಒಳಗಡೆ ಇದು ಓವ್ಯೂಲ್ ಅಂದ್ರೆ ಹಿಂಗ್ ಅಟ್ಯಾಚ್ ಆಗಿರ್ತದೆ, ಮಧ್ಯಭಾಗಕ್ಕೆ ಈ ತರ ಅಟ್ಯಾಚ್ ಆಗಿರ್ತದೆ, ಈ ತರ. ಸೊ ದಿಸ್ ಸ್ಟಾಕ್ ಈಸ್ ಕಾಲ್ಡ್ ಪ್ಲಾಸೆಂಟಾ. ಏನಂತ ಕರಿತೀವಿ? ಪ್ಲಾಸೆಂಟಾ. ಓವ್ಯೂಲ್ ಫಾರ್ಮಲಿ ಅಟ್ಯಾಚ್ಡ್ ಟು ದಿ ಓವರಿ, ಇನ್ಸೈಡ್ ದಿ ಓವರಿ ಬೈ ಎ ಸ್ಟಾಕ್ ಕಾಲ್ಡ್ ಪ್ಲಾಸೆಂಟಾ. ಆ ಸ್ಟಾಕ್ ಅನ್ನ ಏನಂತ ಕರಿತೀವಿ? ಪ್ಲಾಸೆಂಟಾ. ಸೊ ಆ ಅರೇಂಜ್ಮೆಂಟ್ ಇದೆಯಲ್ಲ, ಅದನ್ನ ಏನಂತ ಕರಿತೀವಿ? ಪ್ಲಾಸೆಂಟೇಷನ್ ಅಂತ ಕರಿತೇವೆ. ಸೊ ದೇರ್ ಆರ್ 5 types of placentation we can see in different types of flowers. ಅನೇಕ ಫ್ಲವರ್ಗಳಲ್ಲಿ, ಓವರಿನಲ್ಲಿ ನಾವು 5 ರೀತಿ ನಾವೇನ್ ನೋಡ್ತೀವಿ, ಪ್ಲಾಸೆಂಟೇಷನ್ ಅನ್ನ ನೋಡ್ತಾ ಹೋಗ್ತೇವೆ. ಯಾವ್ಯಾವ್ದು ಅಂದಾಗ, ಫಸ್ಟ್ ಒನ್ ದಟ್ ಈಸ್ ಮಾರ್ಜಿನಲ್. ಮಾರ್ಜಿನಲ್. Second one that is axile.
Third one, that is parietal. Parietal. Fourth one, central. Fifth one, basal. Basal. ನೋಡೋಣ. First one, marginal placentation. ಹೇಗಿರುತ್ತೆ ಓವರಿ ಅಷ್ಟೇ ತೋರಿಸ್ತೀನಿ ನಾನು. ಓವರಿ ಒಳಗಡೆ ಮಾರ್ಜಿನಲ್ ಅಲ್ಲಿ ಏನಾಗಿರ್ತದೆ ಅಂದಾಗ look at this diagram. ಇನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ ನೋಡಿ. ಹೀಗಿರುತ್ತೆ. ಎಕ್ಸಾಂಪಲ್ ಪಿ ಬಟಾಣಿಯನ್ನ ನೀವು ತೆಗೆದುಕೊಳ್ಳಿ, ಅವರೆಕಾಯಿಯನ್ನ ತೆಗೆದುಕೊಳ್ಳಿ, ಬಿಡಿಸಿಯ ಕಾಯನ್ನ ಬಿಡಿಸಿದಾಗ ಏನಾಗುತ್ತೆ ಒಳಗಡೆ ನಾವು ಈ ತರ ನೋಡ್ತೀವಿ, ಓವ್ಯೂಲ್ಸ್ ಅನ್ನ ನೋಡ್ತೀವಿ. ಅದೇ ಮುಂದೆ ಸೀಡ್ ಆಗಿರುವಂತದ್ದು, ಬೀಜ ಆಗಿರುವಂತದ್ದು. ಏನಿದು ಅಂದಾಗ ಮಾರ್ಜಿನಲ್ ಅಂತ ಯಾಕೆ ಕರಿತೀವಿ ಅಂದಾಗ ಓವ್ಯೂಲ್ಸ್ ಈಗ ಸೀಡ್ ಆಗಿರುವಂತದ್ದು. ಸೊ ಓವ್ಯೂಲ್ಸ್ ಆರ್ ಅಟ್ಯಾಚ್ಡ್ ಟು ದಿ ಆಕ್ಸಿಸ್ ಅಂತ ಕರಿತೇವೆ. ದಟ್ ಒನ್ ಈಸ್ ದಿ ಸೆಂಟ್ರಲ್ ಆಕ್ಸಿಸ್. ನೀವು ಅದನ್ನ ಸಿಪ್ಪೆನ ಹಿಂಗ್ ಓಪನ್ ಮಾಡ್ತೀರಾ, ಎರಡಾಗುತ್ತೆ ಅಲ್ವಾ, ಎರಡು ಈಕ್ವಲ್ ಪಾರ್ಟ್ಸ್ ಬರುತ್ತೆ. ಆ ಮಧ್ಯದಲ್ಲಿ ಒಂದು ಆಕ್ಸಿಸ್ ಇದೆ, ಹೌದಾ? ದಟ್ ಕ್ಯಾನ್ ಸ್ಪ್ಲಿಟ್ಸ್ ಇಂಟು ಟೂ ಈಕ್ವಲ್ ಆಫ್ಸ್ ಅಂತ ಕರಿತೀವಿ. ಅದು ಎರಡು ಭಾಗ ಮಾಡ್ತದೆ. ಆ ಮಧ್ಯದಿದೆಯಲ್ಲ, ದಟ್ ಒನ್ ಈಸ್ ಕಾಲ್ಡ್ ಆಕ್ಸಿಸ್. ಇದು ಬಿಡಿಸಿದಾಗ ನೀವು ಕರೆಕ್ಟ್ ಆಗಿ ಒಳಗಡೆ ನೋಡಿ, ನೀವು ಆಕ್ಸಿಸ್ಗೆ ಅಟ್ಯಾಚ್ ಆಗಿರ್ತದೆ. ಯಾವುದು? ಓವ್ಯೂಲ್. ಇಂಥದ್ದನ್ನ ಏನಂತ ಕರೆಯೋಣ? ಮಾರ್ಜಿನಲ್ ಟೈಪ್ ಆಫ್ ಪ್ಲಾಸೆಂಟೇಷನ್. ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಪಿ ಬಟಾಣಿಯನ್ನ ಕೊಡ್ಬೋದು, ಬೇರೆ ಯಾವ್ದಾದ್ರು ನೀವು ಕೊಡ್ಬೋದು. ಅದನ್ನ ಕೊಡಿ, ಅವರೆಕಾಯಿ ಇದೆಯಾ ಅದನ್ನ ಕೊಡಿ ನೀವು, ಹೌದಲ್ವಾ? ಬಿಡಿಸಿದಾಗ ನಿಮ್ಗೆ ಹಾಗೆ ಕಾಣಿಸುತ್ತೆ. ಅದು ಅದೇ ತರ ಮಾರ್ಜಿನಲ್ಗೆ ಅಟ್ಯಾಚ್ ಆಗಿರುವಂತದ್ದನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ಒನ್, ದಟ್ ಈಸ್ ಆಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಕರಿತೇವೆ. ಆಕ್ಸೈಲ್ ಪ್ಲಾಸೆಂಟೇಷನ್. Look at this diagram. So here ovary has number of locules or chambers. So in each chamber provide the ovules. Ovules firmly attached to the each chamber. ಏನಾಗಿದೆ? ಚೇಂಬರ್ ನೋಡ್ತೀವಿ, ಚೇಂಬರ್ ನ ಒಳಭಾಗದಲ್ಲಿ ಕರೆಕ್ಟ್ ಆಗಿ ಓವ್ಯೂಲ್ಸ್ ಏನಾಗಿದೆ? ಅಟ್ಯಾಚ್ ಆಗಿದೆ. ಅರ್ಥ ಆಗ್ತಿಲ್ಲ? ಒಂದೊಂದು ಚೇಂಬರ್ಗೆ ಒಂದು ಅಥವಾ ಎರಡು ಓವ್ಯೂಲ್ಸ್ ಇರಬಹುದು. ಇಂಥದ್ದನ್ನ ನಾವು ಏನಂತ ಕರಿತೀವಿ? ಆಕ್ಸೈಲ್ ಪ್ಲಾಸೆಂಟೇಷನ್. ಎಂತ ಪ್ಲಾಸೆಂಟೇಷನ್ ಇದು? ಆಕ್ಸೈಲ್. ಒಂದಿರಬಹುದು ಅಥವಾ ಎರಡು ಓವ್ಯೂಲ್ಸ್ ಇರಬಹುದು, ಬಟ್ ಚೇಂಬರ್ಸ್ ಇರುತ್ತೆ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಒನ್ ಆರ್ ಟೂ ಓವ್ಯೂಲ್ಸ್ ಅಟ್ಯಾಚ್ಡ್ ಟು ಈಚ್ locule of the ovary. That type of arrangement is called as axillary ಅಂತ ಕರಿತೀವಿ. Axial placentation ಅಂತ ಕರಿತೀವಿ. Example, very good example for this one, hibiscus. ಹೈಬಿಸ್ಕಸ್ ದಾಸವಾಳದ ಹೂವಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ನಾವು ನೋಡಬಹುದು, ಲ್ಯಾಬ್ ಅಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ನೋಡಬಹುದು. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಒಂದೊಂದರಲ್ಲಿ ಎರಡೆರಡು ಬರ್ತವೆ ಓವ್ಯೂಲ್ಸ್, ಎರಡೆರಡು ಬರುತ್ತೆ. ಅಂತ ಅರೇಂಜ್ಮೆಂಟ್ ಅಲ್ಲಿ ಏನಂತ ಕರೆಯೋಣ ನಾವು? ಆಕ್ಸೈಲ್ ಟೈಪ್ ಆಫ್ ಪ್ಲಾಸೆಂಟೇಷನ್. ನೌ ದಿ ಥರ್ಡ್ ಒನ್, ಪ್ಯಾರೈಟಲ್. Parietal. So here in this type, look at this diagram. Inside the ovary, then ನೋಡಿ ಹಾಗೆ ನೋಡ್ಕೊಂತ ಬನ್ನಿ, ಇದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. Here, so ovules are attached to the inner layer of the ovary. Ovules are attached to the inner layer of the ovary. ಇದು ovary, ಇದು ovarian wall. ಇದು ಹೌದಲ್ವಾ? ovary wall ಅಂತ ಕರಿತೀವಿ. ovary wall ಅಥವಾ wall of the ovary. ಒಳಗಡೆ ವಾಲಿಗೆ, ಒಳಗಡೆ ಪದರಕ್ಕೆ ಏನಾಗಿದೆ? ಓವ್ಯೂಲ್ಸ್ ಅಟ್ಯಾಚ್ ಆಗಿದೆ. ಇಲ್ಲಿ ನೋಡಿ, ಒಳಗಡೆ ಪದರಕ್ಕೆ ಅಟ್ಯಾಚ್ ಆಗಿದೆ. ಸೊ ಇಂಥ ಒಂದು ಅರೇಂಜ್ಮೆಂಟ್ ಅನ್ನ ಪ್ಯಾರೈಟಲ್ ಅಂತ ಕರಿತೇವೆ. Here ovules are attached to the inner layer of the ovary. This is outer, this is inner. Inner layer of the ovary is called parietal ಅಂತ ಕರಿತೀವಿ. Example, mustard. ಸಾಸಿವೆ ಹೂವಲ್ಲಿ ನಾವು ಓವರಿನ ಡಿಸೆಕ್ಟ್ ಮಾಡಿ ನೋಡಿದ್ರೆ ಈ ತರ ಕಾಣಿಸುತ್ತೆ, ಪ್ಯಾರೈಟಲ್. ನೆಕ್ಸ್ಟ್ ಕಮಿಂಗ್ ಟು ದಿ ಸೆಂಟ್ರಲ್. ಏನಂತ ಹೇಳ್ತೇವೆ? ಸೆಂಟ್ರಲ್. Look at this diagram. Here, so in central, ovules are arranged at the center of the ovary. The central part of the ovary
ದೇರ್ ಇಸ್ ನೋ ಸೆಗ್ಮೆಂಟ್ ಅಂತ ಕರಿತೇವೆ. ಇಲ್ಲೇನಾಗಿರ್ತದೆ, ಸೆಗ್ಮೆಂಟ್ಸ್ ಗಳು ಇರೋದಿಲ್ಲ. ಸೊ ಜೊತೆಗೆ ಏನು ಚೇಂಬರ್ಸ್ ಅಂತ ಕರಿತೀವಿ, ಚೇಂಬರ್ಸ್ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಓವರಿನಲ್ಲಿ ಒಂದೇ ಇರ್ತದೆ. ಆಕ್ಚುಲಿ ದಟ್ ಈಸ್ ಸಿಂಗಲ್ ಅಂತಾನೆ ಹೇಳ್ತೀವಿ. ಅಲ್ಲಿ ಯಾವ ಚೇಂಬರ್ಸ್ ಬರಲ್ಲ, ಒಂದೇ ಭಾಗ ಇದೆ ಇಲ್ಲಿ. ಸೊ ಆ ಒಂದೇ ಭಾಗದಲ್ಲಿ ಏನಾಗಿದೆ, ಮಧ್ಯದಲ್ಲಿ ಓವ್ಯೂಲ್ಸ್ ಅರೇಂಜ್ ಆಗಿದೆ. ಹಿಯರ್ ಓವ್ಯೂಲ್ಸ್ ಆರ್ ಅರೇಂಜ್ಡ್ ಅಟ್ ದಿ ಸೆಂಟರ್ ಪಾರ್ಟ್ ಆಫ್ ದಿ ಓವರಿ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಮಗೆ ಚೇಂಬರ್ಸ್ ಇರೋದಿಲ್ಲ. ಮೋಸ್ಟ್ಲಿ ಆ ಟೈಪ್ ಅಲ್ಲಿ ಕಂಡು ಬರ್ಬೋದು, ಬಟ್ ದಟ್ ಈಸ್ ನಾಟ್ ಎ ಡೆಫಿನೆಟ್ ಲಾಕ್ಯುಲಾರ್ ಚೇಂಬರ್ ಅಂತ ಕರಿತೀವಿ. ಫ್ರೀ ಇದೆ, ಮಧ್ಯದಲ್ಲಿ ಈ ರೀತಿ ಅರೇಂಜ್ ಆಗಿದೆ. ಇದನ್ನ ನಾವು ಸೆಂಟ್ರಲ್ ಟೈಪ್ ಆಫ್ ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೀವು ಮನೆಯಲ್ಲಿ ಉಪಯೋಗಿಸ್ತೀರಲ್ಲ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ನೀವು ಓಪನ್ ಮಾಡಿ ಕಟ್ ಮಾಡಿ ಮಧ್ಯದಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ ಬೀಜಗಳ ಅರೇಂಜ್ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಅಲ್ಲಿ. ಸೊ ಅದನ್ನ ನಾವು ಸೆಂಟ್ರಲ್ ಟೈಪ್ ಆಫ್ ಪ್ಲಾಸೆಂಟೇಷನ್. ಎಕ್ಸಾಂಪಲ್ ಚಿಲ್ಲಿ, ಮೆಣಸಿನಕಾಯಿ, ಹಾಗೆ ಟೊಮ್ಯಾಟೊದಲ್ಲೂ ಕೂಡ ನಾವು ನೋಡ್ತೇವೆ. ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಒನ್ ಇಸ್ ಬೇಸಲ್ ಅಂತ ಕರಿತೇವೆ. ಬೇಸಲ್. ಸೊ ಈ ಓವರಿ ಇಸ್ ಮಾನೋಲಾಕ್ಯುಲರಿ. ಏನಂತ ಕರಿತೀವಿ, ಒಂದೇ ಲಾಕ್ಯೂಲ್ ಅಂತ ಒಂದಿದೆ, ಬೇರೆ ಲಾಕ್ಯೂಲ್ಸ್ ಇಲ್ಲ, ಚೇಂಬರ್ಸ್ ಇಲ್ಲ. ಸೊ ಹಿಯರ್ ಓನ್ಲಿ ಒನ್ ಓವ್ಯೂಲ್ ಇಸ್ ಅಟ್ಯಾಚ್ಡ್ ಟು ದಟ್ ಓವರಿ, ಬೇಸಲ್ ಪಾರ್ಟ್ ಆಫ್ ದಿ ಓವರಿ. ಎಷ್ಟಿರುತ್ತೆ ಓವ್ಯೂಲ್? ಒಂದೇ ಒಂದು ಓವ್ಯೂಲ್ ಒಂದು ಓವರಿನಲ್ಲಿ ಏನಾಗಿರುತ್ತೆ, ಅಟ್ಯಾಚ್ ಆಗಿರ್ತದೆ. This type of attachment of ovule in the ovary is called basal type. ಏನಂತ ಕರಿತೀವಿ, ಬೇಸಲ್ ಟೈಪ್ ಅಂತ ಕರಿತೀವಿ. ಒಳ್ಳೆ ಉದಾಹರಣೆ ಕೊಡಬೇಕು ಅಂದ್ರೆ ಮ್ಯಾಂಗೋ ಓಪನ್ ಮಾಡಿ ಒಳಗಡೆ ಒಂದೇ ಒಂದು ನೀವು ಬೀಜವನ್ನ ನೋಡ್ತೀರಾ. ಅರ್ಥ ಆಗ್ತಿದೆಯಲ್ಲ? ಇದಿಷ್ಟು ಹಣ್ಣಾದ್ರೆ ಒಳಗಡೆ ಇದೇ ಮುಂದೆ ಬೀಜ ಆಗೋದು, ಒಂದು ಬೀಜವನ್ನ ನೋಡ್ತೀವಿ. ಹಾಗೆ ಸನ್ಫ್ಲವರ್ ಒಂದೊಂದು ಕೂಡ ಏನಾಗಿದೆ, ಅದು ಆಕ್ಚುಲಿ ಓವರಿ ಒಂದೊಂದು ಬೀಜದಲ್ಲೂ ಕೂಡ ನಾವು ನೋಡ್ತಾ ಬರ್ತೀವಿ. ಒಂದೊಂದೇ ಎಲ್ಲ ಏನಾಗುತ್ತೆ, ಫ್ಯೂಸ್ ಆಗಿರ್ತಕ್ಕಂಥದ್ದೆಲ್ಲ ಒಂದು ಸ್ಟಾಕ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನ ನಾವು ಬೇಸಲ್ ಅಂತ ಕರಿತೀವಿ. ಸೊ ಹಿಯರ್ ಓನ್ಲಿ one ovule is attached to the basal part of the ovary. Such type of placentation is called as basal type of placentation. Best example for this one, mango. ಒಳ್ಳೆ ಉದಾಹರಣೆ ಅದು. ಸನ್ಫ್ಲವರ್ ಕೂಡ ಕೊಡ್ಬೋದು. ಸೊ ದಿಸ್ ಈಸ್ enough for today's class. Then I will take up the next concept in next class. Till then, goodbye.